ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀವೇದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಭೂಷಾರತ್ನಂ ಭುವನವಲಯಸ್ಸ ಅಖಿಲಾಶ್ಚರ್ಯರತ್ನಂ ನಿಖಿಲಾರತ್ನಂ ಜಲಧಿವೇದಿತ ಮೌಳಿರತ್ನಂ ಚಿಂತಾರತ್ನಂ ಜಗತಿ ಬದಿತಾಂ ಸತ್ಸರೋಜ್ಯೋರತ್ನಂ ಕೌಸಲ್ಯಾಲಸತೋ ಮಮ ಹೃನ್ಮಂಡಲೇ ಪುತ್ರರತ್ನಂ ನಾರಾಯಣಂ ಸುರಗಣಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತ್ಯಂ ಚ ತ್ರೈಗುರ್ಣವರ್ಜಿತಮಜಂ ವಿಮಮಾಧ್ಯಮೇಶಂ ವಂದೇ ಭವಗ್ನಮರಾಸುರಸಿದ್ಧಿವಂದ್ಯಂ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನಂ ಪೂರ್ಣಪ್ರಬೋಧಂ ಛಾಸುತತ್ವದೀಪಂ ಕ್ರಮದ್ಗುರುಂ ಚ ಪ್ರಣಮಾಮ್ಯಮಾರ್ಧಾನ್ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿಯೇ ಹೃದ್ಧಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತದೋ ಗ್ರಂಥಮುದೀರಯೇತ್. ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಃ ಧರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ಮಹಾವ್ಯಾಕರಣಾಂಬೋಧಿ ಮಂದಮಾನಸಮಂದಿರಂ ಗವಾಯಂತಂ ರಾಮಕೀರ್ತಂ ಹನುಮಂತಮುಪಾಸ್ಮಹೇ. ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಶ್ಯಪಥಾಂತರಂ ನಾನಾವೀರಸುವರ್ಣನಾಮನುಷಾಯ ಸ್ಮೃತಂ ಭವೋಃ. ಸ್ವಾಂತಸ್ತನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣನೆ ಉತ್ತಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಾಕರಬ್ಧೋತ್ಥಾನ್ ಪಂಚಾಷಟ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ತ್ವರೇತ್ ತೇನ ವಿಘ್ನಃ ಪ್ರಣಶ್ಯಾಂತಿ ಸಿದ್ಧಿಂಚಿತ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಪೂರ್ಣಬೋಧಮತಾನಗಾಃ ವೈಷ್ಣವಾಃ ವಿಷ್ಣುಹೃದಯತಾನ್ ನಮಸ್ತೆ ಗುರುಂ ನಮಃ. ಸ್ವಸಸ್ತಶೇಷಸನ್ಮಂಗಳಾನಿ ಭವಂತು ಸಂತುಃ. ವ್ಯಕ್ತ್ಯಸ್ತು ಶ್ರವಣಸ್ತೋತ್ರಂ ಸಮ್ಯೇಕ ಏಕೈಕಶ್ಲೋಕಶ್ರವಣಪಠನಮಾತ್ರೇಣ ನಿಖಿಲಕಲಿಕೃತಕಲ್ಮಷೋಪನೋತ್ತರೆ ಪಠುತರೆ ಮೋಕ್ಷಾತ್ ಸಾಧಿನೀಭೂತೆ. ಶ್ರೀವೇದವ್ಯಾಸಪ್ರಣೀತ ಶ್ರೀವರಾಹಪುರಾಣೇ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಅದ್ಯ ಕಥಾ ಪ್ರಾರಂಭಃ. ದುರ್ಜಯನಿಗೆ ಇಬ್ಬರು ಮಕ್ಕಳಾಗಿದ್ದಾರೆ. ಸುಕೇಶಿಯ ಗರ್ಭದಲ್ಲಿ ಪ್ರಭವ ಅಂಥೇಳಿ, ಮಿತ್ರಕೇಶಿ ಗರ್ಭದಲ್ಲಿ ಸುದರ್ಶನ ಅಂಥೇಳಿ. ಕಾಲಾಂತದಲ್ಲಿ ಒಂದು ದಿನ ಈ ದುರ್ಜಯನು ಸಮೀಪ ಇರತಕ್ಕಂಥ ಕಾಡಿಗೆ ಹೋಗ್ತಾನೆ. ಆ ಕಾಡಿಗೆ ಹೋದತ್ನಾಗ ಅರಣ್ಯದಲ್ಲಿ ಗೌರಮುಖ ಅಂಥೇಳಿ ಒಬ್ಬ ಮಹರ್ಷಿ, ಅವರು ತಪಸ್ಸು ಮಾಡ್ಕೊತ ಇರ್ತಾರೆ ಆ ಕಾಡಿನಲ್ಲಿ. ಆ ಆಶ್ರಮಕ್ಕೆ ಹೋಗ್ತಾನೆ. ಈ ಮಹಾ ತಪಸ್ವಿಗಳು ಅವರ ದರ್ಶನ ಮಾಡ್ಕೊಂಡ್ರೆ ಸಾಕು, ಮಾಡಿದ ಪಾಪಗಳೆಲ್ಲ ಭಸ್ಮವಾಗ್ತಾಯಿದ್ವು ಅಂಥ ಮಹನೀಯರವರು ಆ ಗೌರಮುಖರು. ಅಂಥ ಋಷಿಯನ್ನು ಅವನು ದರ್ಶನ ಮಾಡ್ಕೊತ ಇದ್ದಾನೆ. ಹೋಗಿ ಆಶ್ರಮದಲ್ಲಿ ಪ್ರವೇಶ ಮಾಡಿ ದರ್ಶನ ಮಾಡ್ಕೊಂಡತ್ನಾಗ ಆ ಮುನಿಗಳು, ಅಲ್ಲಿರ್ತಕ್ಕಂಥವರು ಇತರ ಮುನಿಗಳು ಎಲ್ಲರೂ, ಋಷಿಗಳು ಎಲ್ಲರೂ ಸಂತೋಷ ಪಡ್ತಾರೆ. ರಾಜ ಬಂದಾರ ಅಂಥೇಳಿ ಸಂತೋಷಪಟ್ಟು ಸ್ವಾಗತ ಕೋರ್ತಾರೆ. ಆಗ ಗೌರವ ಮುನಿ ಹೇಳ್ತಾನೆ, ರಾಜನ್, ನನ್ನ ಶಕ್ತಿಗೆ ಅನುಕೂಲವಾಗಿ ನಾನು ನಿನಗೆ ಸ್ವಾಗತ ಬಯಸ್ತೀನಿ, ಹಾಗೂ ಊಟ ಉಪಚಾರಗಳನ್ನೆಲ್ಲ ಮಾಡ್ತೀನಿ, ದಯಮಾಡಿ ನೀನು ಸ್ವೀಕಾರ ಮಾಡು ಅಂಥೇಳಿ ಕೇಳ್ಕೊಂತಾನೆ. ರಾಜನಿಗೆ ನೋಡಿದೆ ಆಶ್ಚರ್ಯ ಆಗ್ತಾನೆ. ಯಾಕಂದರೆ ಆ ಮುನಿ ಇರೋದು ಒಬ್ಬನೇ, ನಾವು ಇರೋದು ಅಕ್ಷೋಹಿಣಿ ಸೈನ್ಯ, 5 ಅಕ್ಷೋಹಿಣಿ ಸೈನ್ಯದಿಂದ ಬಂದಿರ್ತಾನೆ ರಾಜ ಅಡವಿಗೆ. ಇಷ್ಟು ಪರಿವಾರ, ರಾಜನ ಪರಿವಾರ, ಇಷ್ಟು ಜನನ್ನ ಹಿಡಿದು ಈತ ಏನು ಊಟ ಉಪಚಾರ ಮಾಡ್ತಾನೆ ಋಷಿ ಈತ, ಬರೀ ಮಾತಾಡ್ತಾನಲ್ಲ, ಯಾಕೆ ಹಚ್ಕೋಬೇಕು ಎಂಬುದು ಒಂದು ಮನಸ್ಸಿನ ಬರ್ತದೆ ಪಾಪ. ಅದಕ್ಕಾಗಿ ಹೇಳ್ತಾನೆ, ಯಾಕಪ್ಪ ಇಷ್ಟೆಲ್ಲ ಹಚ್ಕೊಂತೀವಿ, ಬೇಡ, ನಾವು ಇಷ್ಟು ಜನ ಇದ್ದೀವಿ ಅಂತ ಹೇಳಿದ್ರು ಕೂಡ ಅದು ಹೇಳ್ತಾನೆ. ಮತ್ತು ಇವರಿಗೆಲ್ಲರಿಗೂ ನಾನು ಊಟಕ್ಕೆ ಹಾಕುವುದು ಎಂದು ಯೋಚನೆ ಮಾಡಿದ್ದೇನೆ ಅಂಥೇಳಿ
ಆ ಮಂದಾಕಿನಿ ನದಿಗೆ ಹೋಗ್ತಾನೆ. ಮೊದಲು ಯೋಚನೆ ಹೇಳೋದನ್ನು ಹೇಳಿಬಿಡ್ತಾನೆ, ಊಟ ಉಪಚಾರಕ್ಕೆ ಬನ್ನಿ ಅಂತೇಳಿ ಭೀಕರಕ್ಕೆ ಹೇಳ್ದಂಗೆ ನಾವೆಲ್ಲ. ಆತ ಮುನಿನೂ ಹೇಳಿಬಿಡ್ತಾನೆ, ಬಾಯಿ ಜಾರಿ ಎಲ್ಲ ಊಟ ಉಪಚಾರ ಎಲ್ಲ ಮಾಡ್ತೀನಿ ನಾನು, ನೀವೆಲ್ಲ ಆಚಾರ ಆಚಾರಗಳಂದು. ಆಮೇಲೆ ಯೋಚನೆ ಮಾಡ್ತಾನೆ, ನಾನು ಇರೋದೇ ಒಬ್ಬನು, ನಾನು ಇಷ್ಟು ಜನಕ್ಕೆ ಊಟ ಹಾಕ್ತೀನಿ ಅಂತೇಳಿ ಅಂದ್ಬಿಟ್ನಲ್ಲ, ಮುಂದೆ ಗತಿ ಏನು ನಂದು, ನಾನು ಮಾತು ಹೇಗೆ ನಿಂದ್ರಿಸ್ಕೊಳ್ಳಿ ಅಂಥೇಳಿ ಯೋಚನೆ ಮಾಡಿ ಆ ಮಂದಾಕಿನಿ ನದಿ ಹತ್ರಕ್ಕೆ ಹೋಗಿ ಅಲ್ಲಿ ಆ ಸ್ನಾನ ಮಾಡಿ ಅಲ್ಲಿ ದೇವಗಂಗೆಯಲ್ಲಿ ಆಮೇಲೆ ಒಳ್ಳೆಯ ಶ್ರದ್ಧೆಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ. ಪರಮಾತ್ಮ ನಮಸ್ತೆ ವಿಷ್ಣುವೇ ನಿತ್ಯಂ, ನಮಸ್ತೆ ಪೀತವಾಸನೆ, ನಮಸ್ತೆ ಚೌದ್ಯರೂಪಾಯ, ನಮಸ್ತೆ ಜಲರೂಪಿಣಿ ಅಂತ ಭಕ್ತಿಯಿಂದ ಪಾಪ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ. ಸ್ತೋತ್ರ ಮಾಡಿದಾಗ ಆ ಮುನಿಯ ಸ್ತೋತ್ರಕ್ಕೆ ಆ ಪರಮಾತ್ಮ ಸಂತೋಷಪಟ್ಟು ಪ್ರತ್ಯಕ್ಷನಾಗಿ ಹೇಳ್ತಾನಂತು, ನಿನಗೇನು ವರ ಬೇಕು ಕೇಳ್ಕೊಳಪ್ಪ ಅಂತಂದರೆ, ಹೇ ಪರಮಾತ್ಮ ಭಗವಾನ್, ನಾನು ನೋಡಿದರೆ ಇಷ್ಟು ಜನಕ್ಕೂ ಊಟ ಉಪಚಾರ ಇಳ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿಬಿಟ್ಟೆ ನಾನು, ನೀನೇ ಇದಕ್ಕೆಲ್ಲ ನಿಂತು ನನಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಂತಾನೆ. ದುರ್ಜಯರಾಜನ ಪರಿವಾರಕ್ಕೆಲ್ಲದಕ್ಕೂ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದೆ, ಇದಕ್ಕೆ ಒಂದು ವ್ಯವಸ್ಥೆ ನೀನೇ ಮಾಡಬೇಕು ಅಂತ ಭಗವಂತನ ಮೇಲೆ ಭಾರ ಹಾಕ್ತಾನೆ. ಭಗವಂತ ಆತೇನು ಮಾಡ್ತಾನೆ, ಆಯ್ತಪ್ಪ ನಿನಗೇನು ವರ ಬೇಕೋ ಕೇಳಿಕೊ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತಂದರೆ, ಏನಿಲ್ಲ, ನಾನು ಮುಟ್ಟಿದ್ದೆಲ್ಲ ಅನ್ನ ಆಗಬೇಕು, ನಾನು ಕಣ್ಣಿಂದ ಕಂಡಿದ್ದೆಲ್ಲ ಭಕ್ಷ್ಯಭೋಜ್ಯಗಳೆಲ್ಲ ಆಗಿಬಿಡ್ಬೇಕು, ತಕ್ಷಣ ನಮ್ಮ ಮನಸ್ಸಿನಲ್ಲಿ ಏನು ಅಂದ್ಕೊಂತೀನಿ ಅದು ನಡಿಬೇಕು, ಇಷ್ಟು ಮಾತ್ರ ನೀವು ಮಾಡಿಕೊಡು ನನಗೆ ಅಂತ ಹೇಳ್ತಾರೆ. ಪರಮಾತ್ಮ ಹಾಗೆ ಆಗಲಿ ಅಂತ ಹೇಳಿ ಅವನಿಗೆ ಆ ಚಿತ್ತಸಿದ್ಧಿ ಎಂಬತಕ್ಕಂಥ ಒಂದು ವರವನ್ನು ಕೊಡ್ತಾನೆ ಭಗವಂತ. ಆ ಮುನಿಗೆ ಕೊಟ್ಟು ಜೊತೆಗೆ ಒಂದು ಮಣಿಯನ್ನು ಕೊಡ್ತಾನೆ, ಒಳ್ಳೆ ಪ್ರಕಾಶಮಾನವಾಗಿರತಕ್ಕಂಥ ಮಣಿ ಅದು, ಅದನ್ನು ಕೊಡ್ತಾನೆ. ಕೊಟ್ಟು ಆಮೇಲೆ ಅಂತರ್ಧಾನ ಹಾಕ್ತಾನೆ. ಅಂತರ್ಧಾನ ಆದ ಮೇಲೆ ಈ ಋಷಿ ಬಂದುಬಿಟ್ಟು ಬರ್ತಾನೆ. ಬಂದು ಪ್ರದೇಶದಲ್ಲಿ ನಿಂತ್ಕೊಂಡು ಆ ಮನಸ್ಸಿನಲ್ಲಿ ಭಗವಂತನ ಸ್ಮರಣೆ ಮಾಡಿ ಅಂದ್ಕೊಂತಾನೆ, ಇಲ್ಲೊಂದು ದೊಡ್ಡ ಭವನ ನಿರ್ಮಾಣ ಆಗಬೇಕು ಇವಾಗ ಅಂಥೇಳಿ. ತಕ್ಷಣ ಒಂದು ದೊಡ್ಡ ಭವನ ನಿರ್ಮಾಣವೂ ಆಗ್ತದೆ. ಅದಾದಮೇಲೆ ಆ ಭವನ ಒಳಗೆ ಹೋದ್ಮೇಲೆ ಮತ್ತೆ ಯೋಚನೆ ಆಗ್ತದೆ, ಇಲ್ಲಿ ಇಷ್ಟು 5 ಅಕ್ಷೋಣಿ ಸೈನ್ಯಗಳು ಎಲ್ಲರಿಗೂ ಇಳ್ಕೊಳ್ಳಿಕ್ಕೆ ಭವನಗಳು ನಿರ್ಮಾಣ ಆಗಿಬಿಡ್ಬೇಕು ಅಂಥೇಳಿ. ತಕ್ಷಣ ಎಲ್ಲ ಭವನಗಳೂ ರೆಡಿಯಾಗಿಬಿಡ್ತಾವೆ ಅವನಿಗೆ. ಆಮೇಲೆ ಈ ತಾನು ಹೋಗಿ ಭವನ ಒಳಗೆ ಹೋಗಿ ನೋಡಿ ಅವರಿಗೆ ಬೇಕಾಗಿರತಕ್ಕಂಥ ಭಕ್ಷ್ಯಭೋಜ್ಯಗಳು ಅಡಿಗೆ ಎಲ್ಲ ರೆಡಿ ಆಗಬೇಕು ಅಂಥೇಳಿ ಸ್ಮರಣೆ ಮಾಡೋ ಸತಿಗೆ ಎಲ್ಲನೂ ತಯಾರಾಗಿಬಿಡ್ತದೆ. ಆಮೇಲೆ ರಾಜನ ಹತ್ರಕ್ಕೆ ಹೋಗಿ ಹೇಳ್ತಾನೆ, ನಿನ್ನ ಎಲ್ಲ ಸೈನಿಕರಿಗೂ ನಿನಗೂ ಎಲ್ಲರಿಗೂ ವ್ಯವಸ್ಥೆ ಮಾಡಿನಪ್ಪ, ಬನ್ನಿ ಇಳ್ಕೊಳ್ರಿ ಅಂಥೇಳಿ. ಅವರೆಲ್ಲರೂ ಯಾರ್ಯಾರಿಗೆ ಏನೇನು ತಕ್ಕ ಯೋಗ್ಯತೆ ಅಂತಾರೋ ಅವರು ಮನೆಗಳಾಗಿ ಹೋಗಿ ಇಳ್ಕೊಂಡು ಎಲ್ಲ ಮಾಡ್ತಾರೆ. ಎಲ್ಲ ಮಾಡಿದ ಮೇಲೆ ದುರ್ಜಯರಾಜನಿಗೆ ಹೇಳ್ತಾನೆ, ರಾಜ ಮತ್ತು ನಿನಗೆ ಸೇವೆ ಮಾಡಲಿಕ್ಕಾಗಿ ಸೇವಕಿಯರನ್ನು ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿ ಆ ತನ್ನಲ್ಲಿ ಇರತಕ್ಕಂಥ ಮಣಿಯನ್ನು ತೊಗೊಂಡೋಗಿ ಒಂದು ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ, ಅಲ್ಲಿ ಇಡ್ತಾನೆ. ಅಲ್ಲಿ ಇಟ್ಟು ನಮಸ್ಕಾರ ಮಾಡೋ ಸತಿಗೆ ಅದರ ಒಳಗಲಿಂದ ಲಕ್ಷಾಂತರ ಜನ ಹೊರಗೆ ಬರ್ತಾರೆ ಮನೆಯಿಂದ ಎಲ್ಲರಿಗೆ ಉಪಚಾರ ಮಾಡಲಿಕ್ಕಾಗಿ. ಇದನ್ನೆಲ್ಲ ನೋಡ್ತಾನೆ ರಾಜನಿಗೆ ಆಶ್ಚರ್ಯ ಆಗ್ತದೆ, ಏನಿದೆ ಎಲ್ಲ ಇಷ್ಟೆಲ್ಲ ನಡೀತಾ ಇದೆ, ವೈಭೋಗದಿಂದ ನಡೀತಾ ಇದೆಯಲ್ಲ, ನಾವು ಬಂದತ್ನಾಗ ಏನು ಇದ್ದಿಲ್ಲ, ಈ ಮುನಿ ಎಷ್ಟೋ ಮಹತ್ವವನ್ನು ನೋಡಿದ್ದಾನ ಅಂತಂದ್ಬಿಟ್ಟು ಆ ದುರ್ಜಯ ಮಹಾರಾಜು ಆ ಸ್ವಾದಿಷ್ಟವಾಗಿರತಕ್ಕಂಥ ಮೃಷ್ಟಾನ್ನವನ್ನೆಲ್ಲ ಸ್ವೀಕಾರ ಮಾಡಿ ಆಮೇಲೆ ಆ ರಾತ್ರಿ ಅಲ್ಲಿ ವ್ಯವಸ್ಥೆ ಮಾಡಿರ್ತಾರಲ್ಲ ಆ ಮನೆಗಳಾಗ ಅವ್ರವ್ರು ಇಳ್ಕೊಂಡು ಇದು ಮಾಡ್ತಾರೆ. ಬೆಳಗಾಗ್ತಾನೆ ಎಚ್ಚರ ಆಗ್ತಾರೆ, ನೋಡ್ತಾರೆ ಯಾವ ಮನೆ ಇರೋದಿಲ್ಲ, ಯಾವ ಇದು ಇರೋದಿಲ್ಲ. ಅವರು ಎಲ್ಲರಿಗೂ ಆಶ್ಚರ್ಯ ಆಗ್ತಾರೆ, ರಾತ್ರಿ ಮಲ್ಕೊಂಡಿದ್ವಿ ಮನೆ ಒಳಗೆ, ಬೆಳಗಾಗೋಷ್ಟಿಗೆ ಮನೆಯೇ ಇಲ್ಲಲ್ಲ ಅಂಥೇಳಿ. ಇದೆಲ್ಲ ಈ ಮುನಿಯ ಒಂದು ತಪಶಕ್ತಿನೇ ಇದಕ್ಕೆಲ್ಲ ಕಾರಣ ಆಯಿತು ಮಾಡಿರೋದು ಅಂತ ಹೇಳಿ ಆಮೇಲೆ ತಾನು ತನ್ನ ಸೈನ್ಯವನ್ನೆಲ್ಲ ಕಳಿಸ್ಕೊಡ್ತಾನೆ. ನೀವು ಹೋಗಿಬಿಟ್ರಿ, ನಾನು ಆಮೇಲೆ ಬರ್ತೀನಿ ಅಂತೆಲ್ಲ ಕಳಿಸ್ಕೊಟ್ಟಾದ್ಮೇಲಿಂದ ಈ ದುರ್ಜಯ ಮಹಾರಾಜ ಏನು ಮಾಡ್ತಾನಂದರೆ ಋಷಿಗಳ ಹತ್ರಕ್ಕೆ ಒಂದು ಅಪ್ಪಣೆ ಪಡಿತಾನೆ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಅಪ್ಪಣೆಯನ್ನು ಪಡೆದು ಆ ಹೊರಡಬೇಕಾದ್ರೆ ಮಹಾರಾಜ ಸುಮ್ಮನೆ ಇರೋದಿಲ್ಲ, ಅವನಿಗೆ ಆ ಮಣಿ ಮೇಲೆ ಕಣ್ಣು ಇರ್ತದೆ. ಆ ಮಣಿ ಒಳಗಿಂದ ಇಷ್ಟು ಜನ ಬಂದ್ರಲ್ಲ, ಹಾಗಾದರೆ ಆ ಮಣಿಗೆ ಎಷ್ಟು ಮಹತ್ವ ಇದೆ, ಈ ಮಣಿಯಿಂದನೇ ಈ ಋಷಿ ಇಷ್ಟೆಲ್ಲ ಮಾಡಿದ್ದಾನೆ, ಆ ಮಣಿ ಇವನ ಹತ್ರ ಇರಬಾರ್ದು, ನನ್ನ ಹತ್ರ ಇರಬೇಕು ಎಂಬುದು ಒಂದು ಸಾಮಾನ್ಯವಾಗಿ ಸಾತ್ವಿಕರ
ಆ ಋಷಿಗಳ ಕೈಯಿಂದ ಊಟ ಮಾಡಿದರೆ ಒಳ್ಳೆಯ ಗುಣ ಬರಬೇಕು, ಒಳ್ಳೆಯ ಬುದ್ಧಿ ಬರಬೇಕು. ಅಂಥದ್ದು ಇಲ್ಲಿ ರಿವರ್ಸು, ಆ ಮಣಿ ನನಗೆ ಬೇಕು ಎಂಬ ಬುದ್ಧಿ ಬಂದದ್ದು ಇವನಿಗೆ. ಹೀಗಾಗಿ ಆ ಅಮಾತ್ಯನ ಕರಿತಾನ ತನ್ನ ವಿರೋಚನ ಅಂತ ಅವನು. ಆ ಅಮಾತ್ಯನ ಮಂತ್ರಿನ ಕರೆದು ಹೇಳ್ತಾನೆ, ನೀನು ಹೋಗಿ ಆ ಮುನಿ ಹತ್ರಕ್ಕೆ ಹೋಗಿ ಆ ಮಣಿನ ಇಸ್ಕೊಂಬಂದ್ಬಿಡು ಹೋಗು ಅಂತೇಳಿ. ರಾಜಾಜ್ಞಾ ಅಂತೇಳಿ ಬರ್ತಾನೆ. ಅವನು ಬಂದು ಪೂಜರೆ ಮತ್ತು ಒಳ್ಳೊಳ್ಳೆ ವಸ್ತುಗಳು ಶ್ರೇಷ್ಠವಾಗಿರ್ತಕ್ಕಂಥದ್ದು ಏನಿದ್ರೂ ಸಹಿತಾಗಿ ರಾಜನ ಆಸ್ಥಾನದಲ್ಲಿ ಇರಬೇಕು, ನಿಮ್ಮ ಹತ್ರ ಅಲ್ಲ ಇರೋದು. ಹಾಗಾಗಿ ರಾಜ ಹೇಳಿ ಕಳಿಸಿದ್ದಾನ, ನಿಮ್ಮಲ್ಲಿರ್ತಕ್ಕಂಥ ಮಣಿಯನ್ನು ಕೊಟ್ಟುಬಿಡಿ ನಮಗ ಅಂಥೇಳಿ ಹೇಳ್ತಾನ. ಕೌರಮುನಿ ಹೇಳ್ತಿದ್ದಾನ, ಯಾರಾಗಲಿ ರಾಜರು ದಾನ ಮಾಡಬೇಕು, ದಾನ ತಗೋಬಾರ್ದು. ಬ್ರಾಹ್ಮಣರು ದಾನ ತಗೋಬೇಕು. ಇದರಲ್ಲಿ ರಿವರ್ಸ್ ಮಾಡ್ತಾ ಇದ್ದೀರಲ್ಲ, ನೀವು ಬಂದು ಬ್ರಾಹ್ಮಣನ ಕೇಳ್ತಾ ಇದ್ದೀರಿ, ದಾನ ಕೊಟ್ಬಿಡು, ಅದನ್ನು ಕೊಡು, ಇದನ್ನು ಕೊಡು ಅಂತ ಕೇಳ್ತಿದ್ದಲ್ಲ ರಾಜ. ಸರಿಯಲ್ಲ, ಇದು ನಾನು ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಬಂದು ಅದನ್ನೇ ಹೇಳ್ತಾನೆ ರಾಜನಿಗೆ ವಿರೋಚನ. ಹಾಗಾಗೋಷ್ಟೊತ್ತಿಗೆ ವಿರೋಚನಿಗೆ ಸಿಟ್ಟು ಬರ್ತದೆ. ಮತ್ತು ಇನ್ನೊಂದು ಸಲ ನೀಲರಾಜ ಅಂತಂಬತಕ್ಕಂಥ ಇನ್ನೊಬ್ಬನ ಸಾಮಂತ ರಾಜನನ್ನು ಕಳಿಸಿಕೊಡ್ತಾನೆ. ನೀನು ಹೋಗಿ ಕೇಳೋಗಪ್ಪ ಅಂಥೇಳಿ. ಅವನು ಹೋಗಿ ಕೇಳಿದ್ರು ಅದೇ ಉತ್ತರನೇ ಸಿಗ್ತದೆ ಅವನಿಗೆ. ಆವಾಗ ವಾಪಸ್ ಬಂದ ಮೇಲೆ ರಾಜನಿಗೆ ಸಿಟ್ಟು ಬರ್ತದೆ. ನೋಡಿದ ರಾಜ ಹೋಗಿ ಕೇಳಿದರೆ ಈ ಮುನಿಗೆ, ಈ ಋಷಿಗಳಿಗೆ ಎಷ್ಟು ಸೊಕ್ಕು ಬಂದಿದೆ ಇವನಿಗೆ. ಆ ಮಣ್ಣಿನ ನಾನು ಪಡಿಲೇಬೇಕು ಅಂಥೇಳಿ ಆ ಸೈನ್ಯವನ್ನು ತರಿಸ್ಕೊಂಡು ಯುದ್ಧಕ್ಕೆ ಬರ್ತಾನಲ್ಲಿ. ಹಾಂ, ಅದೇನಿದ್ದು ಈ ಅದು ಕೆಟ್ಟ ಬುದ್ಧಿ ಬಂದಿದೆ. ಅದು ಏನು ಮಾಡೋಣ, ಆ್ಯಕ್ಚುಲಾಗಿ ಒಳ್ಳೆಯವ್ರಿಗೂ ಸಾತ್ವಿಕರ ಕೈಯಿಂದ ಊಟ ಮಾಡಿದರೆ ಅವ್ರ ಗುಣಗಳು ಬರಬೇಕು ಇವರಿಗೆ. ಆ ಗುಣ ಬಿಟ್ಟು ಆ ದುಷ್ಟರ ವ್ಯವಹಾರ ಅದು ಹಾಗೇ, ಅದು ಏನು ಮಾಡಿದರೂ ಸಹಿತ ಈಗ ದುಷ್ಟರದ ಗುಣ ಹೋಗೋದಿಲ್ಲ, ಅದು ಹುಟ್ಟು ಗುಣ ಹೋಗೋದಿಲ್ಲ ಅಂತಾರಲ್ಲ ಹಾಗಾಗಿ ಬರ್ತಾರೆ, ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದ ಹೊತ್ನಾಗ ಆ ನೀಲರಾಜ ಎಲ್ಲ ಸೈನ್ಯದಿಂದ ತೊಗೊಂಡು ಬರ್ತಾನೆ. ತೊಗೊಂಬರೋಷ್ಟೊತ್ತಿ ಆ ಅಗ್ನಿಶಾಲದಲ್ಲಿ ಆ ಮಣಿ ಇಟ್ಟಿರ್ತಾರೆ. ಆ ಮಣಿ ತೊಗೋಬೇಕು ಅಂತ ಬರ್ತಾನೆ. ನಾನು ಬರೋಷ್ಟೊತ್ತಿಗೆ ಆ ಮಣಿ ಒಳಗಲಿಂದ ಲಕ್ಷಾಂತರ ಯೋಧರು ಅಸ್ತ್ರ ಆಯುಧಗಳನ್ನು ಹಿಡ್ಕೊಂಡು ಹೊರಗೆ ಬಂದುಬಿಡ್ತಾರೆ. ಮಣಿಯಿಂದ ಬಂದು ಒಂದು ದೊಡ್ಡ ಯುದ್ಧನೇ ಮಾಡ್ತಾರೆ. ಅದ್ರಾಗ ಆ ಮಣಿಯಿಂದ ಬಂದಿರತಕ್ಕಂಥವರಲ್ಲಿ ಆ ಸೈನ್ಯದಲ್ಲಿ 15 ಜನ ಮುಖ್ಯವಾಗಿ ಇರ್ತಾರೆ, ಸೇನಾಪತಿಗಳವರು. 15 ಜನ ಮಣಿಯಿಂದ ಬರತಕ್ಕಂಥವ್ರು: ಸುಪ್ರಭಾ, ದೀಪ್ತತೇಜ, ಸುರಿಷ್ಮೆ, ಶುಭದ, ರಶನ, ಸುಕಾಂತಿ, ಸುಂದರ, ಪ್ರದ್ಯುಮ್ನ, ಸುಮನ, ಸುಂದ, ಸುಶೀಲ, ಶುಭ, ಶುಧಾಂತ, ಶಂಭು, ಸೋಮ. ಹೀಗೆ ಇವರು ಮುಖ್ಯವಾಗಿರ್ತಕ್ಕಂಥವರು. ಇವರು ಉಳಿದ ಸೈನ್ಯದಿಂದ ಎಲ್ಲನೂ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿದ ಮೇಲೆ ಆ ವಿರೋಚನ ಸೈನ್ಯವನ್ನು ಕಟ್ಟಿಕೊಂಡು ಯುದ್ಧ ಮಾಡಬೇಕಾದ್ರೆ ಎಲ್ಲರನ್ನು ಸೋಲಿಸ್ತಾರೆ. ಮಂತ್ರಿ ಸಮೇತ ಪರಿವಾರವಾಗಿ ಏನು ಬಂದು ಯುದ್ಧ ಮಾಡ್ತಿರ್ತಾನೋ ದುರ್ಜಯ, ಆ ದುರ್ಜಯನೆಲ್ಲ ಸೋಲಿಸ್ತಾರೆ ಅವರು. ಆವಾಗ ದುರ್ಜಯನಿಗೆ ದುಃಖ ಆಗ್ತದೆ, ಇಷ್ಟು ಮಂದಿನ ನಾನು ಸಾಯಿಸಿಬಿಟ್ನಲ್ಲ ಅಂತಂದ್ಬಿಟ್ಟು. ಆಗ ಹೇಗನ್ನ ಮಾಡಿ ಮಣಿ ಪಡಿಲೇಬೇಕು ಅಂತೇಳಿ ತಾನೇ ಬರ್ತಾನೆ. ಅವಾಗ ರಥದಿಂದ ಇಷ್ಟೊತ್ತು ತನಕ ಸೈನ್ಯನನ್ನು ಕಳಿಸಿಕೊಟ್ಟಿದ್ದ, ಇವಾಗ ತಾನೇ ಬರ್ತಾನೆ. ಯುದ್ಧಕ್ಕೆ ಬಂದು ಆ ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿದ್ನಾಗ ಇವನ್ನ ಸೈನ್ಯದ ಬಲ ಕಡಿಮೆ ಆಗೋಗ್ಬಿಟ್ಟಿರ್ತದೆ, ಎಲ್ಲ ಸತ್ತೋಗ್ತಾ ಇರ್ತಾರೆ. ಇವ್ರ ಬಲ ಋಷಿ ಕಡೆಯಿಂದ ಆ ಮಣಿಯಿಂದ ಬಂದಿರತಕ್ಕಂಥವ್ರು, ಅವ್ರ ಬಲನೇ ಜಾಸ್ತಿ ಇರ್ತದೆ. ಆವಾಗ ಈ ದುರ್ಜಯನ ಪರಿಸ್ಥಿತಿಯನ್ನು ಅವ್ರ ಮಾವಂದು ನೋಡ್ತಾರೆ. ಹೆಣ್ಣು ಕೊಟ್ಟು ಮಾವ ಇರ್ತಾನಲ್ಲ ಆತ ನೋಡ್ತಾನೆ. ನನ್ನ ಅಳಿಯ ಯಾಕೋ ಸೋಲೋ ಪರಿಸ್ಥಿತಿ ಬಂದದ ಅಂತೇಳಿ ನಾನು ಸಹಾಯ ಮಾಡ್ತೀನಿ ಅಂಥೇಳಿ ಅವ್ರು ಬರ್ತಾರೆ. ಹೈತ್ರು ಮತ್ತು ಪ್ರಖೇತ್ರು ಎಂಬತಕ್ಕಂಥ ದೈತ್ಯರವರು ಆ ಪ್ರಚಂಡ ದಾನವ ಸೈನ್ಯವನ್ನು ತೊಗೊಂಬಂದು ನಿಲ್ಲಿಸ್ತಾರೆ. ಆ ದೈತ್ಯರಲ್ಲಿ ಸೈನ್ಯದಲ್ಲಿ ಕೂಡ ಅವರಲ್ಲಿ ಪ್ರಖ್ಯಾತವಾಗಿರತಕ್ಕಂಥವರು ಪ್ರಗಸ, ವಿಗಸ, ಸಂಗಸ, ಅಶನಿಪ್ರದ, ವಿಜ್ಯಪ್ರದ, ಸುಘೋಷ, ಉನ್ಮಾದಾಕ್ಷ, ಅಗ್ನಿದತ್ತ, ಅಗ್ನಿತೇಜ, ಬಾಹುಶಂಕ, ಪ್ರದರ್ಶನ, ವಿರೋಧ, ಭೀಮಕರ್ಮ, ವಿಪ್ರಚಿತ್. ಈ 15 ಮಂದಿ ಇವರು ಇಲ್ಲಿ ಮುಖ್ಯ. ಅವರಲ್ಲಿ ಅಲ್ಲಿ 15 ಮಂದಿ ಇದ್ದಾರೆ ಸೇನಾಪತಿಗಳು, ಇವರು 15 ಮಂದಿ. ಇವರೊಬ್ಬ ಈ 15 ಜನ ಬರಬೇಕಾದ್ರೆ ಒಬ್ಬರೊಬ್ಬರು ಒಂದೊಂದು ಅಕ್ಷೋಣಿ ಸೈನ್ಯವನ್ನು ತೊಗೊಂಬರ್ತಾರೆ ಯುದ್ಧಕ್ಕೆ. 15 ಅಕ್ಷೋಣಿ ಸೈನ್ಯ ಬರ್ತದೆ ಯುದ್ಧಕ್ಕೆ ಪಾಪ ಇದ್ರ ಮೇಲೆ. ಆಗ ಈ ಪ್ರಸಂಗ ಏನು ಗೌರಮುಖ್ಯ ನೋಡ್ತಾನೆ. ಆ ಸಮಯದಲ್ಲಿ ಅವನು ಆಶ್ರಮದಲ್ಲಿ ಇರೋದಿಲ್ಲ ಪಾಪ. ಇವರೆಲ್ಲ ಇಷ್ಟು ಸೈನ್ಯ ತಗೊಂಡು ಬರೋಷ್ಟೊತ್ತಿಗೆ ಆ ಗೌರವಮುನಿ ಆಶ್ರಮದಲ್ಲಿ ಇರೋದಿಲ್ಲ. ಎಲ್ಲಿಗೆ ಹೋಗಿರ್ತಾನೆ ಅಂತಂದರೆ ದೇವ್ರ ಪೂಜೆಗಾಗಿ ತುಳಸಿ ಹೂವು ಅಂತೇಳಿ ಆರಿಸ್ಕೊಂಡು ಬರಲಿಕ್ಕೆ ಹೋಗಿರ್ತಾರತ್ತ ಪಾಪ.
ಆಗ ಹೋಗಿದ್ದ ಮರಳಿ ಬಂದತ್ತ ನೋಡ್ತಾರ, ಭೀಕರ ದೃಶ್ಯ, ಯುದ್ಧ, ಇದು ಎಲ್ಲರೂ ಸತ್ತು ಬಿದ್ದಿದ್ದಾರೆ, ಎಲ್ಲ ನೋಡ್ತಾರ. ಆ ಭಗವಂತನನ್ನು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ತಾನಪ್ಪ ಪರಮಾತ್ಮ ಶ್ರೀಹರೇ ಅಂಥೇಳಿ. ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಯಾಕೆ ಕರೆದಿ ನನ್ನ ಅಂಥೇಳಿ. ಏನಿಲ್ಲಪ್ಪ ನೋಡು, ನನ್ನ ಮೇಲೆ ಇಷ್ಟು ಅಕ್ಷೋಣಿ ಸೈನ್ಯಗಳು 15 ಅಕ್ಷೋಣಿ ಸೈನ್ಯಗಳು ತೊಗೊಂಬಂದು ಯುದ್ಧ ಮಾಡ್ತಾಯಿದ್ದಾರೆ, ನನ್ನ ಗತಿ ಏನು, ಇವನ್ನೆಲ್ಲ ನಿಗ್ರಹಿಸಬಾರ ನಿಂದೆ ಅಂದ. ಆಗ ಸುದರ್ಶನ ಚಕ್ರ ಬಿಡ್ತಾನೆ. ಸುದರ್ಶನ ಚಕ್ರ ಒಂದು ಸೆಕೆಂಡ್ನಲ್ಲಿ ಎಲ್ಲರನ್ನೂ ಧ್ವಂಸ ಮಾಡಿಬಿಡ್ತದೆ, ಎಲ್ಲ ಸೈನ್ಯವನ್ನು. ಆಮೇಲೆ ಭಗವಂತ ಹೇಳ್ತಾನೆ, ಬ್ರಾಹ್ಮಣ್, ಈ ದುಷ್ಟ ದೈತ್ಯರನ್ನೆಲ್ಲ ಈ ಸ್ಥಳದಲ್ಲಿ ನನ್ನ ಈ ಸುದರ್ಶನ ಚಕ್ರ ಎಲ್ಲರನ್ನೂ ಸಂಹಾರ ಮಾಡಿ ಶಿಷ್ಟ ರಕ್ಷಣೆ ಮಾಡಿದೆ, ನಿನಗೆಲ್ಲ ಅನುಕೂಲ ಮಾಡಿ ಕೊಟ್ಟಿದ್ದೀನಿ. ಹಾಗಾಗಿ ಒಂದೇ ನಿಮಿಷದಲ್ಲಿ ಇಷ್ಟು ಜನನ ನಾನು ಈ ಸುದರ್ಶನ ಚಕ್ರ ಸಾಯಿಸಿದ್ದರಿಂದ ಈ ಒಂದು ಪ್ರದೇಶಕ್ಕೆ ಮುಂದೆ ನೈಮಿಷಾರಣ್ಯ ಅಂಥೇಳಿ ಇದಕ್ಕೆ ಹೆಸರು ಬರ್ತದೆ ಇದಕ್ಕೆ. ಹಾಗಾಗಿ ಇದು ಇನ್ನು ಮುಂದೆ ಅನೇಕ ಬ್ರಹ್ಮಜ್ಞಾನಿಗಳು ಎಲ್ಲರೂ ಬರ್ತಾರೆ ಇಲ್ಲಿಗೆ. ಬ್ರಹ್ಮಜ್ಞಾನಿಗಳು ಅವರು ಎಲ್ಲ ವಾಸಸ್ಥಳವಾಗ್ತದೆ ಅವರಿಗೆ. ಇದು ಯಜ್ಞಪುರುಷನಾದ ನಾನು ಈ ಸ್ಥಳದಲ್ಲಿ ಭಕ್ತರಿಂದ ಏನು ಪೂಜಿತನಾಗಿ ನಿರಂತರವೂ ವಾಸ ಮಾಡ್ತೀನಿ. ದಿವ್ಯ ರತ್ನದಿಂದ ಹುಟ್ಟಿದ ಈ 15 ಮಂದಿ ಸೇನಾಪತಿಗಳು ಏನಿದ್ದಾರಲ್ಲ, ಮುಂದೆ ಇವರೆಲ್ಲ ಕೃತಯುಗದಲ್ಲಿ ರಾಜರಾಗಿ ರಾಜ್ಯಗಳನ್ನು ಆಗಿ ರಾಜ್ಯವನ್ನು ಪರಿಪಾಲನೆ ಮಾಡ್ತಾರ ಅಂಥೇಳಿ ಭಗವಂತ ಹೇಳಿ ಅಂತರ್ಧಾನ ಹೊಂದುತ್ತಾ ಇದ್ದಾರೆ. ಭೂದೇವಿ ಪ್ರಶ್ನೆ ಮಾಡ್ತಾಳೆ, ಸ್ವಾಮಿ, ದಿವ್ಯ ರತ್ನದಿಂದ ಹೊರಬಂದಿರ್ತಕ್ಕಂಥ ಈ 15 ಮಂದಿ ಇದ್ದಾರಲ್ಲ, ಇವರು ಯಾರು, ಎಲ್ಲಿ ಹುಟ್ಟಿದ್ದಾರೆ, ಇವ್ರ ಕಥೆಯೇನು, ಸ್ವಲ್ಪ ನನಗೆ ತಿಳಿಸಿಕೊಡು ಅಂತ ಕೇಳ್ತಾಳೆ ಭೂದೇವಿ. ಜನ್ಮಾಂತರದಲ್ಲಿ ಇವರ ಹೆಸರುಗಳು ಏನಾಗಿದ್ದವು ಹೇಳಿದತ್ನಾಗ ಆಗ ವರಾಹ ದೇವರು ಹೇಳ್ತಾರೆ, ಪೂರ್ವಕಾಲದಲ್ಲಿ ಕೃತಯುಗ ಆರಂಭದಲ್ಲಿ ಮತ್ತು ಶ್ರುತಕೀರ್ತಿ ಅಂತ ಒಬ್ಬ ಅರಸ ಇದ್ದ. ಶ್ರುತಕೀರ್ತಿ ಇದು ಮಣಿಕುಮಾರನಾಗಿರ್ತಕ್ಕಂಥ ಈ ಸುಪ್ರಭ ಅಶ್ರುತಕೀರ್ತಿ ರಾಜನಿಗೆ ಪುತ್ರನಾಗಿ ಜನಿಸಿದವನು. ಅವನ ಹೆಸರು ಇವಾಗ ಪ್ರಜಾಪಾಲ ಅಂತೇಳಿ ಅವನ ಹೆಸರು. ಅವನು ಮೊದಲು 15 ಜನ ಏನು ಹೊರಗೆ ಬಂದಿದ್ದರು, ಆ 15 ಜನರ ಪೈಕಿ ಒಬ್ಬನಾಗಿರ್ತಕ್ಕಂಥವನು ಈ ಅಶ್ರುಕೀರ್ತಿ ಅಂತೆಂಬತಕ್ಕಂಥವನು ಪ್ರಜಾಪಾಲನಾಗಿ ಹುಟ್ಟಿದ್ದಾನೆ. ಈ ಪ್ರಜಾಪಾಲ ಭೇಟಿಗಾಗಿ ಕಾಡಿಗೆ ಹೋಗಿದ್ದಾನ. ಆ ಕಾಡಿನಲ್ಲಿ ಒಬ್ಬ ಋಷಿಯ ಆಶ್ರಮ, ಸಾಮಾನ್ಯವಾಗಿ ಕಾಡಿನಲ್ಲಿ ಎಲ್ಲ ಕಡೆಗೆ ಎಲ್ಲ ಒಂದು ಕಡೆಗೆ ಒಬ್ಬ ಇರ್ತಾರೆ ಅಲ್ಲಿ ಋಷಿಗಳು. ಆ ಆಶ್ರಮವನ್ನು ನೋಡ್ತಾನೆ. ಆಶ್ರಮದಲ್ಲಿ ಪರಮ ಧಾರ್ಮಿಕನಾಗಿರತಕ್ಕಂಥ ಮಹಾತಪ ಎಂಬ ಋಷಿ ತಪಸ್ಸನ್ನು ಮಾಡ್ತಾ ಇದ್ದಾನಲ್ಲಿ. ಆತ ಯಾವ ರೀತಿ ತಪಸ್ಸು ಮಾಡ್ತಾ ಇದ್ದಾನಂತಂದರೆ, ಏನೂ ಉಣ್ಣದಲೆ ಮತ್ತು ಯಾವುದೂ ಕುಡಿಯದಲೆ, ಎಂದೂ ಮಲಗದಲೆ, ನಿರ್ಮೋಹನಾಗಿ ನಿರ್ವಿಕಾರನಾಗಿ ಘೋರವಾದ ತಪಸ್ಸನ್ನು ಮಾಡ್ತಾ ಇದ್ದಾನೆ ಈ ಮಹಾತಪ. ಈ ಪ್ರಜಾಪಾಲ ರಾಜ ಬಂದ, ಆಶ್ರಮ ಕಡೆಗೆ ಬಂದ, ನೋಡಿದ, ಅಲ್ಲೆಲ್ಲ ವೇದಘೋಷ, ಇದು ಎಲ್ಲ ಭಗವಂತನ ಸನ್ನಿಧಾನ ಎಲ್ಲ ನೋಡಿದ. ತಾನು ಈ ಅಡವಿಗೆ ಯಾಕೆ ಬಂದೀನಿ ಎಂಬುದೇ ಮರ್ತೋಗ್ಬಿಟ್ಟವನು. ಹೀಗೆ ಪ್ರಜಾಪಾಲ ರಾಜ ಆಶ್ರಮಕ್ಕೆ ಬಂದ ಹೊತ್ನಾಗ ಅಲ್ಲಿ ಇರ್ತಕ್ಕಂಥ ಮುನಿಗಳು ನೋಡಿ ಸ್ವಾಗತ ಬಯಸಿ ಆ ರಾಜನನ್ನು ಒಂದು ಉಚಿತಾಸನವನ್ನು ಕೊಟ್ಟೊತ್ನಾಗ ರಾಜ ಕೇಳ್ತಿದ್ದಾನ. ರಾಜ ಪ್ರಶ್ನೆ ಮಾಡ್ತಿದ್ದಾನೆ, ಪೂಜ್ಯರೇ, ದುಃಖಮಯವಾದ ಈ ಸಂಸಾರದಲ್ಲಿ ಮುಳುಗಿ ಹೋದ ಜನರು ಏನು ಮಾಡಬೇಕು, ಅವರು ದುಃಖ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು, ಮತ್ತು ಅವರಿಗೆ ಗೆಲುವಿನ ದಾರಿ ಯಾವುದದು, ಈ ಪ್ರಶ್ನೆಗೆ ನನಗೆ ಸ್ವಲ್ಪ ಉತ್ತರ ಕೊಡಿ ಅಂತೇಳಿ ಪ್ರಶ್ನೆ ಮಾಡೋತ್ನಾಗ ಮಹಾತಪ ಋಷಿಗಳು ಹೇಳ್ತಾ ಇದ್ದಾರೆ, ಅವರು ಉತ್ತರ ಕೊಡ್ತಾ ಇದ್ದಾರೆ. ಅದಕ್ಕೆ ಸಂಸಾರ ಸಾಗರದಲ್ಲಿ ಮುಳುಗಿರತಕ್ಕಂಥ ಜನರು ಮತ್ತು ದೃಢವೋ ಶಾಶ್ವತವೋ ಆಗಿರತಕ್ಕಂಥ ಒಂದು ಹಡಗನ್ನು ಪಡೆಯಬೇಕಪ್ಪ. ಧ್ಯಾನಗಳಿಂದ ಒಡಗೂರಿರ್ತಕ್ಕಂಥ ಪೂಜಾ ಹೋಮ ಎಲ್ಲ ದ್ರವ್ಯಗಳು ಅದರಲ್ಲಿ ಇರಬೇಕು. ಅಂಥ ಒಂದು ಹಡಗನ್ನೇ ನೀವು ಪಡೆಯಬೇಕು. ತ್ರಿಲೋಕೇಶ್ವರ ಎಂಬತಕ್ಕಂಥ ಹಡಗದು. ಆ ಹಡಗನನ್ನು ನೀನು ಪಡೆದು ಮಾಡಿದರೆ ಅಂಥವ್ರಿಗೆ ಈ ಒಂದು ದುಃಖಗಳೆಲ್ಲ ಹೋಗ್ತದೆ. ಆಗ ನರಕಾಂತಕನು
ಮತ್ತು ಸುರೇಶನೂ ಆದ ಈ ನಾರಾಯಣನನ್ನು ಭಕ್ತಿಯಿಂದ ನಮಸ್ಕರಿಸುವವರು ದುಃಖವನ್ನು ಕಳ್ಕೊತಾರೆ. ಭಗವಂತನನ್ನು ನಾಮಸ್ಮರಣೆ ಮಾಡಿದರೆ, ಭಗವಂತನನ್ನು ಪೂಜಿಸಿದರೆ ದುಃಖ ಎಲ್ಲಿಂದ ಬರಬೇಕು? ಆ ದುಃಖಗಳೆಲ್ಲ ಹೋಗ್ತವ. ಹೀಗೆ ಎಲ್ಲ ದುಃಖಗಳನ್ನು ಕಳ್ಕೊಂಡು ಮೋಕ್ಷವನ್ನು ಹೊಂದುತ್ತಾರೆ ಅವರು ಅಂತೇಳಿ ಕೇಳಿದತ್ನಾಗ ಪ್ರಜಾಪಾಲ ರಾಜ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನ. ಸರಿ, ಈ ಮೋಕ್ಷವನ್ನು ಬಯಸುವವರು ಆ ಪರಮಾತ್ಮನನ್ನು ಹೇಗೆ ಅರ್ಚಿಸಬೇಕು? ಮೋಕ್ಷ ಬೇಕು ಅಂತ ಅಪೇಕ್ಷೆ ಇರತಕ್ಕಂಥ ವ್ಯಕ್ತಿಗಳು ಭಗವಂತನನ್ನು ಯಾವ ರೀತಿ ಅರ್ಚಿಸಬೇಕು, ಪೂಜೆ ಮಾಡಬೇಕು, ಮತ್ತು ಆ ಪೂಜೆಯ ಕ್ರಮವೇನು, ಯಾವ ರೀತಿ ಮಾಡಬೇಕು ಅಂತ ಮತ್ತೆ ಪ್ರಶ್ನೆ ಮಾಡೋದ್ನಾಗ ಆ ಮಹಾತಪ ಹೇಳ್ತಿದ್ದಾನ, ಬ್ರಹ್ಮ ಮತ್ತು ಎಲ್ಲ ದೇವತೆಗಳು, ಪಿತೃಗಳು ಎಲ್ಲರೂ ಭಗವಂತನಿಂದ ಸೃಷ್ಟಿಯಾಗಿರ್ತಕ್ಕಂಥ ವ್ಯಕ್ತಿಗಳೇ. ಹೀಗೆ ಎಲ್ಲರೂ ಹುಟ್ಟಿದತ್ನಾಗ ಎಲ್ಲರಿಗೂ ಒಂದು ರೀತಿ ಅಹಂ ಬಂತಂತವ್ರಿಗೆ ಎಲ್ಲರಿಗೂ, ನಾನು ಹೆಚ್ಚು ಅಂಥೇಳಿ. ಬ್ರಹ್ಮ ಸೃಷ್ಟಿಯ ಆ ದೇಹದಲ್ಲಿ ನಾನು ಇಲ್ಲದಿದ್ದರೆ ಆ ದೇಹ ಇಲ್ಲ, ಕೆಳಬಿದ್ದುಬಿಡ್ತದೆ ಆ ದೇಹ ಅಂಥೇಳಿ, ನಾನೇ ಹೆಚ್ಚು ಅಂಥೇಳಿ ಈ ರೀತಿಯಾಗಿ ಒಂದು ಭಾವನೆ ಬರ್ತದೆ. ಅದರೊಳಗೆ ಮುಖ್ಯವಾಗಿ ಅಗ್ನಿ ಹೇಳ್ತಾ ಎದ್ದು ನಿಂತ್ಕೊಂಡು ಆ ಗುಂಪಿನಾಗ ಹೇಳ್ತಾನಂತ, ನಿಮ್ಮೆಲ್ಲರಿಗಿಂತ ನಾನೇ ಶ್ರೇಷ್ಠ, ನಾನು ಈ ದೇಹದಿಂದ ಹೊರಗೆ ಬಂದೆ ಅಂತಂದರೆ ಈ ದೇಹ ಇರೋದಿಲ್ಲ ಅಂಥೇಳಿ ಆ ದೇಹದಿಂದ ಹೊರಗೆ ಬಂದುಬಿಟ್ನಂತ ಅಗ್ನಿ. ಆದರೆ ಆ ದೇಹ ಏನೂ ಆಗಿಲ್ಲ, ಹಾಗೇ ಇರ್ತದೆ. ಆವಾಗ ಉಳಿದವರೆಲ್ಲರೂ ಇದೇ ರೀತಿಯಾಗಿ ಒಬ್ಬರೊಬ್ಬರು ಅಂತಂದು ಹೊರಗೆ ಬಂದರು. ಆದರೆ ಯಾರು ಬಂದರು ಏನು ಬಂದರು ಸಹಿತ ಹಾಗೇ ಇತ್ತು. ಮುಖ್ಯವಾಗಿ ಬರಬೇಕಾಗಿರತಕ್ಕ ಹೊರಗೆ ಬರತಕ್ಕಂಥವನು ವಾಯುದೇವರು, ದೇವರು, ಇವರಿಬ್ಬರು ಇಲ್ಲ ಅಂತಂದರೆ ಇಲ್ಲ, ಇವರೆಲ್ಲ ಯಾವ ಲೆಕ್ಕ, ಇವೆಲ್ಲ ಅವರಿಬ್ಬರು ಇದ್ಬಿಟ್ರೆ ದೇಹ ಇದ್ದೇ ಇರ್ತದೆ ಅದು. ಹೀಗೆ ಯಾರು ಬಂದರು ಹೊರಗೆ ಬಂದರು ಏನು ಬಂದರು ಏನಾಗದ ಅಷ್ಟೊತ್ತಿಗೆ ಅವರಿಗೆಲ್ಲ ಒಂದು ರೀತಿ ಅಹಮ್ಮು ಕಡಿಮೆ ಆಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದತ್ನಾಗ ಭಗವಂತ ಹೇಳ್ತಾನೆ, ನೋಡಪ್ಪ, ನಾನು ನನ್ನ ಆಟಕ್ಕೋಸ್ಕರವಾಗಿ ನಿಮ್ಮನ್ನೆಲ್ಲ ಸೃಷ್ಟಿ ಮಾಡ್ತೀನಿ ಅಷ್ಟೇ ವಿನಃ ನಿಮ್ಮಿಂದ ನನಗೇನು ಆಗಬೇಕಾಗಿದ್ದು ಏನೂ ಇಲ್ಲ. ಹಾಗಾಗಿ ನಿಮಗೆ ಕೊಟ್ಟು ಕೆಲಸಗಳು ನೀವು ಸರಿಯಾಗಿ ಮಾಡ್ಕೊಂಡು ಹೋಗ್ರಿ ಅಷ್ಟೇ ಅಂತ ಹೇಳಿ ಅಂತರ್ಧಾನ ಹೊಂದುತ್ತಾನ. ಆಮೇಲೆ ಮಹಾತಪ ಋಷಿ ಈ ಪ್ರಜಾಪಾಲನಿಗೆ ಮುಂದೆ ಈ ತಿಥಿಗಳ ಮಹಿಮೆಯನ್ನು ಹೇಳ್ತಾ ಹೋಗ್ತಾರೆ ಅವರು. ಪಾಡ್ಯ ಬಿದಿಗೆ ಇತ್ಯಾದಿಗೆ ಏನು ತಿಥಿಗಳವ, ಹುಣ್ಣಿಮೆ 15 ಪ್ಲಸ್ ಅಮಾವಾಸ್ಯೆ 1 16, ಒಂದೊಂದು ತಿಥಿಗೂ ಒಂದೊಂದು ಮಹಿಮೆ ಇದೆ. ಆ ಮಹಿಮೆಯನ್ನು ಅವರು ಹೇಳ್ಕೊಂತ ಹೋಗ್ತಾರೆ. ಯಾಕೆ ಆ ತಿಥಿಗೆ ಆ ಹೆಸರು ಬಂತು ಅಂಥೇಳಿ ಇದು ಹೇಳಬೇಕಾದ್ರೆ ಏನಾಗ್ತಂದರೆ ಇದರಲ್ಲಿ ಕೆಲವೊಂದು ಕಥೆಗಳು ಬರ್ತವೆ. ಈ ಕಥೆಗಳಲ್ಲಿ ನಾವು ಕೇಳಿರತಕ್ಕಂಥ ಕಥೆಯ ಒಂದು ಇದೇ ಬೇರೆ ಇರ್ತದೆ, ವರಾಹ ಪುರಾಣ ಹೇಳ್ತಕ್ಕಂಥ ಕಥೆನೇ ಬೇರೆ ಥರ ಇರ್ತದೆ. ಹಾಗಾಗಿ ಆ ಭಾಗವತ ಆ ರೀತಿ ಹೇಳಿದ, ಭಾರತ ಈ ರೀತಿ ಹೇಳಿದ, ಉಪನಿಷತ್ತುಗಳು ಈ ರೀತಿ ಹೇಳಿದ, ಅವೆಲ್ಲ ನಮಗೆ ಬೇಡ. ವರಾಹ ಪುರಾಣ ಏನು ಹೇಳ್ತದ ಅಷ್ಟನ್ನೇ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ಹೋಗೋಣ ಅಂಥೇಳಿ ಹೇಳ್ತಾ ಮುಂದೆ ಈ ತಿಥಿ ಮಹಾತ್ಮಗಳನ್ನು ಹೇಳಬೇಕಾದ್ರೆ, ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಬೇಕಾದ್ರೆ ಕೋಪದಿಂದ ಇರಬೇಕಾದ್ರೆ ಅಗ್ನಿ ಹುಟ್ಟುತ್ತಾನವಾಗ. ಚತುರ್ಮುಖ ಬ್ರಹ್ಮನಿಂದ ಅಗ್ನಿ, ಆ ಅಗ್ನಿಗೆ ಹಸಿವು ಜಾಸ್ತಿ ಆಗಿರ್ತಾನೆ, ಹುಡ್ತಾನೆ ಹಸಿವು ಅವನಿಗೆ. ಆ ಬ್ರಹ್ಮನನ್ನು ನಮಸ್ಕಾರ ಮಾಡಿ ಕೇಳ್ತಾರೆ, ಸ್ವಾಮಿ ಈಗ ನಾನೇನು ಮಾಡಲಿ ಅಂತ ಪ್ರಶ್ನೆ ಮಾಡೋತ್ನಾಗ ಆ ಬ್ರಹ್ಮ ಹೇಳ್ತಿದ್ದಾರೆ, ಶಾಂತಿಧನನೇ, ನೀನು 3 ಬಗೆಯಲ್ಲಿ ಆಹಾರವನ್ನು ತಗೊಂಡು ತೃಪ್ತಿ ಹೊಂದುತ್ತೀಯ, ಆ ರೀತಿ ನಾನು ನಿನಗೆ ವ್ಯವಸ್ಥೆ ಮಾಡ್ತೀನಿ ಅಂಥೇಳಿ. ಒಂದು ದಕ್ಷಿಣಾಗ್ನಿ, ಹವ್ಯವಾಹನ ಅಂಥೇಳಿ, ಹೀಗೆ ವೈಶ್ವಾನರ ಅಂಥೇಳಿ 3 ರೀತಿಯ ಅಗ್ನಿ ರೂಪಗಳಿಂದ ನೀನು ಆಹಾರವನ್ನು ತಗೊಂಡು ಶಾಂತನಾಗು ಅಂತೇಳಿ ಹೇಳ್ಕೊಡ್ತಿದ್ದಾನೆ ಬ್ರಹ್ಮದೇವರು. ಈತ ಅಗ್ನಿ ಬ್ರಹ್ಮನನ್ನು ಪ್ರಾರ್ಥನೆ ಮತ್ತೆ ಮಾಡ್ತಾ ಇದ್ದಾನೆ, ಸ್ವಾಮಿ ಯಾವುದರಲ್ಲಿ ಪೂಜಿತನಾಗಿ ನಾನು ಸಮಸ್ತ ಜಗತ್ತಿನಲ್ಲಿ ಕೂಡ ಪ್ರಸಿದ್ಧಿಯನ್ನು ಪಡೆಯಬೇಕು ಅಂತಂದರೆ ಅಂಥ ಒಂದು ತಿಥಿಯನ್ನು ನನಗೆ ಹೇಳು.
ಯಾವ ತಿಥಿ ಆದರೆ ನನಗೆ ಸಂತೃಪ್ತಿಯನ್ನು ಕೊಡ್ತದ, ಲೋಕದಲ್ಲಿ ಪ್ರಸಿದ್ಧಿ ಆಗ್ತೀನಿ ನಾನು, ನನ್ನ ಹೆಸರೆಲ್ಲ ಮುಂದೆ ಬರ್ತದ ಅಂಥೇಳಿ ಕೇಳಿದತ್ನಾಗ ಪಾವಕ ಗಂಧರ್ವ ಯಕ್ಷರ ಎಲ್ಲರೂ ಮೊದಲು ಪ್ರತಿಪತ್ತು ತಿಥಿಯಲ್ಲೇ ಹುಟ್ಟಿದವರು ಇವರೆಲ್ಲರೂ. ಪಾಡ್ಯ ಈ ತಿಥಿಯಲ್ಲಿ ಹುಟ್ಟಿದ್ದಾರೆ. ನಿನ್ನ ಪದದಿಂದ ಈ ಪ್ರತಿಪದ್ಯಗಳಿಂದ ಏನಾಗ್ತಂದರೆ ಹೆಸರು ನಿನ್ನ ಜನ್ಮದಿಂದನೇ ಬಂದಿದೆ. ಅದು ಇವಾಗ ಅವರೆಲ್ಲ ಹುಟ್ಟಿದ್ರು ಸಹಿತಾಗಿ ಯಾರಿಂದ ನಿನ್ನ ಇದರಿಂದಲೇ ಇದು ಪ್ರಸಿದ್ಧಿ ಆಗ್ತದೆ ಈ ತಿಥಿ. ಆ ತಿಥಿಯಲ್ಲಿ ಅಗ್ನಿಮುಖದಲ್ಲಿ ಹವಿಸ್ಸಿನಿಂದ ಯಾರು ಹೋಮ ಮಾಡ್ತಾರೆ ಅಂಥವ್ರಿಗೆ ಯಾವ ರೀತಿ ಅಂದರೆ ಪಿತೃಗಳು ಮತ್ತು ಸರ್ವ ದೇವತೆಗಳಿಗೆ ಪ್ರೀತರಾಗ್ತಾರೆ. ಅದರಿಂದ ಆಗ ನಿನ್ನಲ್ಲಿ ತೃಪ್ತಿಪಡಿಸಲ್ಪಟ್ಟ ಈ ಚತುರ್ವಿಧ ಭೂತಗಳು, ಮನುಷ್ಯರು, ಪಶುಗಳು, ಅಸುರರು, ಗಂಧರ್ವರು ಸಹಿತರಾಗಿರ್ತಕ್ಕಂಥ ಸರ್ವ ದೇವತೆಗಳು ಪ್ರೀತರಾಗ್ತಾರೆ. ಈ ಪಾಡ್ಯದ ದಿವಸ ನಿನ್ನಿಂದ ಹವಿಸ್ಸನ್ನು ತಗೊಂಡು ಮಾಡ್ತಾರೆ. ಈ ಪಾಡ್ಯ ದಿನ ನಿನ್ನ ಭಕ್ತರು ಉಪವಾಸ ಯಾರು ಉಪವಾಸ ಮಾಡ್ತಾರೋ ಅಥವಾ ಹಾಲನ್ನು ಮಾತ್ರ ಕುಡಿದು ಅವರು ಈ ಒಂದು ಉಪವಾಸವನ್ನು ಮುಂದುವರಿಸ್ತಾರೋ ಅವರಿಗೆ ಆಗುವ ಮಹಾಫಲ ಏನು ಅಂತೆಂಬುದು ಹೇಳ್ತೀನಿ ಕೇಳು. 26 ಚತುರ್ಯುಗ ಕಾಲ ಸ್ವರ್ಗಲೋಕದಲ್ಲಿ ಸಂತೋಷದಿಂದ ಇರುತ್ತಾರವರು. ಈ ಲೋಕದಲ್ಲಿ ತೇಜಸ್ವಿಗಳು, ರೂಪ ಸಂಪನ್ನರು, ಧನಿಕರು ಆಗಿ ಶುಭವನ್ನು ಪಡೆಯುತ್ತಾರೆ. ಅಂಥವ್ರು ಎಲ್ಲರಲ್ಲಿ ಆ ಸ್ವರ್ಗಲೋಕದಲ್ಲಿ ಅಷ್ಟು ಸುಖವಾಗಿ ಜೀವನವನ್ನು ಮಾಡ್ತಾರೆ. ಮನುಷ್ಯ ಜನ್ಮದಲ್ಲಿ ರಾಜನಾದವರು ಈ ದೇಹವನ್ನು ತ್ಯಜಿಸಿ ಸ್ವರ್ಗಲೋಕದಲ್ಲಿ ಸೇರಿ ಪೂಜ್ಯನಾಗ್ತಾನವನು. ಅದಕ್ಕಾಗಿ ಈ ಪಾಡ್ಯ ಈ ಪ್ರಥಮ ತಿಥಿ ನಿನಗಾಗಿ ಕೊಡ್ತಾ ಇದ್ದೀನಪ್ಪ ಅಂಥೇಳಿ ಬ್ರಹ್ಮದೇವರು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಬ್ರಹ್ಮನ ನುಡಿಗಳನ್ನು ಕೇಳಿ ಅಗ್ನಿ ಸಂತುಷ್ಟನಾಗಿ ಬ್ರಹ್ಮದತ್ತನ ಆಶ್ರಮಕ್ಕೆ ವಾಪಸ್ ಹೋಗ್ಬಿಡ್ತಾನ ಅಂತ ಹೇಳ್ತಾರೆ. ಯಾರು ನಿತ್ಯವೂ ಬೆಳಿಗ್ಗೆ ಎದ್ದು ಈ ಒಂದು ಅಗ್ನಿ ವಿಚಾರವನ್ನು ಕೇಳ್ತಾರೋ, ಪಠನ ಮಾಡ್ತಾರೋ ಅಂಥವ್ರಿಗೆ ಪಾಪಗಳಿಂದ ಬಿಡುಗಡೆ ಆಗಿ ಅವರು ಸಂತೋಷದಿಂದ ಜೀವನ ಮಾಡ್ತಾರೆ ಎಂಬುದರಲ್ಲಿ ಯಾವ ರೀತಿ ಸಂದೇಹವೂ ಇಲ್ಲ ಅಂಥೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಮಹಾತಪ ಮುನಿಗಳು ಹೇಳ್ತಿದ್ದಾರೆ. ಇನ್ನು ಮುಂದೆ ಇದು ಪಾಡ್ಯ ಮುಂದೆ ಬರೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಬ್ರಹ್ಮ ಮಾನಸ ಪುತ್ರ ಮರೀಚಿಯ ಮಗ ಮಹಾತೇಜನಾಗಿರ್ತಕ್ಕಂಥ ಕಶ್ಯಪ. ಈ ಕಶ್ಯಪ ಪ್ರಜಾಪತಿಯಾಗಿ ದೇವತೆಗಳಿಗೆ ತಂದೆಯ ಸ್ಥಾನದಲ್ಲಿ ಇದ್ದಾನೆ ಈತ. ಹೀಗಾಗಿ ಈ ಕಶ್ಯಪನ ಮಕ್ಕಳು ದ್ವಾದಶಾದಿತ್ಯರು ಅಂಥೇಳಿ ಹೋಗ್ತಾರೆ ಅವರು. ಈ ದ್ವಾದಶಾದಿತ್ಯರಲ್ಲಿ ಮುಖ್ಯವಾಗಿ ಒಳ್ಳೆಯ ಹೆಸರಿರತಕ್ಕಂಥವನು ಅಂತೇಳಂದರೆ ನಿನಗೆ ಮಾರ್ತಾಂಡ ಅಂದರೆ ಸೂರ್ಯ ಮಾರ್ತಾಂಡ. ಆ ಮಾರ್ತಾಂಡಗೆ 2 ಹೆಂಡಂದರು ಇರ್ತಾರೆ. ಅದಕ್ಕೆ ವಿಶ್ವಕರ್ಮನ ಮಗಳನ್ನೇ ಮದುವೆ ಮಾಡ್ಕೊಂತ ಸಂಜ್ಞಾದೇವಿ ಅಂಥೇಳಿ ವಿಶ್ವಕರ್ಮನ ಮಗಳು ಆಕೆಯನ್ನೇ ಮದುವೆ ಮಾಡ್ಕೊಂಡಿರ್ತಾನೆ. ಒಳ್ಳೆ ತೇಜಸ್ಸು ಇದರಿಂದ ಆ ಒಂದು ತೇಜಸ್ಸನ್ನು ಆಕೆ ತಟ್ಕೊಳ್ಳಿಕ್ಕೆ ಕೂಡ ಆಗೋದಿಲ್ಲ. ಹಾಗಾಗಿ ಗಂಡನ ಬಿಟ್ಟು ತವ್ರ ಮನೆಗೆ ಬರ್ತಾಳೆ. ಆ ತವ್ರ ಮನೆಗೆ ಬಂದಿದ್ದಾಗ ತಂದೆ ಹೇಳ್ತಾನೆ, ನೀನೊಬ್ಬಳೇ ಬಂದ್ರೆ ನಾನು ಇಟ್ಕೊಂಬೋದಿಲ್ಲಮ್ಮ, ಗಂಡನ ಜೊತೆಗೆ ಬರಬೇಕು ಹೆಣ್ಮಕ್ಳು ಅಂತ ಹೇಳ್ತಾರೆ. ಆಗ ಅವಳು ಅಲ್ಲಿಂದ ಬೇರೆ ಕಡೆಗೆ ಒಂದು ಕಾಡು ಪ್ರದೇಶವನ್ನು ಆರಿಸ್ಕೊಂಡು ಹೋಗ್ಬಿಡ್ತಾಳೆ. ಆಕೆ ಏನಂದರೆ ಕುದುರೆಯ ಅಶ್ವರೂಪದಿಂದ ತಾಳಿ ಅಲ್ಲಿ ಜೀವನ ಮಾಡ್ತಾ ಇರ್ತಾಳೆ. ಯಾಕಂದರೆ ತನ್ನ ಒಂದು ಚೆಲುವಿಕೆಯಿಂದ ತನಗೆ ಆ ಚೆಲುವಿಕೆ ಶತ್ರುವು ಆಗಬಾರದು ಅಂತೆಂಬ ಉದ್ದೇಶದಿಂದ ಕುದುರೆಯಲ್ಲಿ ಇದು ಈ ವಿಷಯವನ್ನು ಈ ಮಾರ್ತಾಂಡ ತಿಳ್ಕೊಂಡು, ಯಾಕಂದರೆ ಛಾಯಾದೇವಿನ ಅಲ್ಲಿ ಇಟ್ಟುಬಿಟ್ಟು ಆಕೆ ಹೋಗ್ಬಿಟ್ಟಿರ್ತಾಳೆ. ಅನುಮಾನ ಬರಬಾರ್ದು ಗಂಡನಿಗೆ ಅಂಥೇಳಿ ತನ್ನದೇ ಆದ ಒಂದು ರೂಪ, ಆ ರೂಪವನ್ನು ಇಟ್ಟು ಅವಳಿಗೆ ಹೇಳಿರ್ತಾಳೆ ಛಾಯಾದೇವಿ ಅಂತ ಆಕೆಗೆ ಹೆಸರು. ಆಕೆಗೆ ಹೇಳಿ ಹೋಗಿರ್ತಾರೆ, ಮತ್ತು ನೀನು ನನ್ನ ಸ್ಥಾನದಲ್ಲಿ ಇದ್ದು ನನ್ನ ಗಂಡನಿಗೆ ಯಾವ ರೀತಿ ಅನುಮಾನವೂ ಬರ್ತಲೆ, ನೀನು ಜೀವನ ಮಾಡ್ಕೊಂಡು ಹೋಗು, ನನ್ನ ಮಕ್ಕಳ ನೋಡ್ತೀವೋ ಸರಿಯಾಗಿ ಅಂಥೇಳಿ. ಹಾಗಾಗಿ ಆಕೆ ಹಾಗೇ ಇರ್ತಾಳೆ. ಆದರೆ ಒಂದು ದಿನ ಏನಾಗ್ಬಿಡ್ತದೆ, ತನಗೆ ಮಕ್ಕಳು ಆಗ್ತಾರೆ. ಆವಾಗ ಈ ಮಕ್ಕಳ ಮೇಲೆ ಮೋಹ ಜಾಸ್ತಿ, ಆ ಮಕ್ಕಳ ಮೇಲೆ ಕಡಿಮೆ ಮಾಡ್ತಾರೆ. ಇದರಿಂದಾಗಿ ಅವನಿಗೆ ಮಾರ್ತಾಂಡನಿಗೆ ಸಿಟ್ಟು ಬರ್ತದೆ. ಈ ಒಂದು ಸಂಸಾರದ ಇದರಿಂದಾಗಿ ಆತ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಬಿಟ್ಟು ಬಂದು ಆ ಮಾವನ ಮನೆಗೆ ಬಂದತ್ನಾಗ ಅಲ್ಲಿ ಗೊತ್ತಾಗ್ತದೆ ತನ್ನ ಹೆಂಡತಿ ಇಂಥ ಕಡೆಗೆ ಇದ್ದಾಳ ಅಂತೇಳ್ಬಿಟ್ಟು.
ಆಗ ಈತ ಕೂಡ ಹೋಗಿ ಅಶ್ವರೂಪವನ್ನೇ ಧಾರಣೆ ಮಾಡ್ಕೊಂಡು ಹೋಗಿ ತನ್ನ ಹೆಂಡತಿನ ಸೇರ್ತಾನೆ. ಆ ಸೇರಿದ ಫಲವಾಗಿ ಏನಾಗ್ತದೆ ಅಂತಂದರೆ ಅಲ್ಲಿ ಅಶ್ವಿನಿ ದೇವತೆಗಳು ಅಂತೆಂಬರು ಜನ್ಮ ತಾಳ್ತಾರಲ್ಲಿ. ಈ ಅಶ್ವಿನಿ ದೇವತೆಗಳು ಇವರು ರಾಜವೈದ್ಯರಾಗಿ ಪಟ್ಟ ತಗೊತಾರವರು. ಇವ್ರಿಗೆ ಅದಕ್ಕಾಗಿ ಈ ಯಜ್ಞ ಯಾಗಾದಿಗಳು ಮಾಡಬೇಕಾದ್ರೆ ಹವಿಸ್ಸು ಅಂತಂಬುದು ಅವ್ರಿಗೆ ಕೊಡ್ತಾ ಇದ್ದಿಲ್ಲ. ಅವ್ರಿಗೆ ಆ ಒಂಥರ ಮದ್ಯಪಾನ ಇರ್ತಕ್ಕಂಥದ್ದು ಕೊಡ್ತಾರೆ ಅವರು, ಸೋಮಪಾನ ಅಂಥೇಳಿ. ಆ ಸೋಮಪಾನ ಬೇರೆಯವ್ರಿಗೆ ಕೊಡ್ತಿದ್ದರಾಗಲಿ ಈ ಅಶ್ವಿನಿ ದೇವತೆಗಳಿಗೆ ಇದ್ದಿಲ್ಲ, ಅದು ಕೊಡ್ತಾ ಇದ್ದಿಲ್ಲ. ಯಾಕಂತಂದರೆ ಅವರು ವೈದ್ಯರು ಅಂಥೇಳಿ. ಹಾಗಾಗಿ ಈ ವೈದ್ಯರಾಗಿರ್ತಕ್ಕಂಥ ಈ ಅಶ್ವಿನಿ ಕುಮಾರರು ಸೋಮಪಾನ ಮಾಡಬೇಕು, ಅಧಿಕಾರ ನಮಗಿಲ್ಲ ಅಂಥೇಳಿ. ಯಾಕಂತಂದರೆ ನಾವು ವೈದ್ಯ ವೃತ್ತಿಯಲ್ಲಿ ಇದ್ದೀವಿ, ಅದಕ್ಕೆ ಕೊಡ್ತಾ ಇಲ್ಲ, ಹೇಗನ ಮಾಡಿ ತಗೋಬೇಕು ಅಂಥೇಳಿ ಒಂದು ಘಟನೆ, ಅದು ದ್ವಿತೀಯ ದಿವಸ ನಡೀತದೆ. ಆ ಘಟನೆ ಅದು ಏನು ಘಟನೆ ಅಂತೇಳಿದರೆ ಅಶ್ವಿನಿ ದೇವತೆಗಳಿಗೆ ಸಂಬಂಧಪಟ್ಟದ್ದು. ಅದು ಚತುರ್ಮುಖ ಬ್ರಹ್ಮ ಹೇಳ್ತಾನೆ, ಇದು ಅಶ್ವಿನಿ ದೇವತೆಗಳಿಗೆ ಸಂಬಂಧಪಟ್ಟಿದ್ದು. ಇದು ಇವತ್ತಿನ ದಿವಸ ಅವರು ಈ ಸೋಮಪಾನವನ್ನು ಪಡೆಯಲು ಅಧಿಕಾರವನ್ನು ಹೊಂದಿದ್ದಾರೆ. ಇವತ್ತಿನ ದಿವಸ ಅವರಿಗೆ ಸೋಮಪಾನವನ್ನು ಕೊಡ್ತಾರೆ ಇವತ್ತಿನಿಂದ ಅಂಥೇಳಿ. ಈ ಒಂದು ದಿನ ದ್ವಿತೀಯ ಆಗಿರೋದ್ರಿಂದ ಈ ದ್ವಿತೀಯ ಅಶ್ವಿನಿ ದೇವತೆಗಳಿಗೆ ಸಂಬಂಧಪಟ್ಟಿದ್ದು ಅಂಥೇಳಿ ಅದು ಅವರಿಗೆ ಕೊಡ್ತಾನೆ ದ್ವಿತೀಯ ವ್ರತ. ಈ ದ್ವಿತೀಯ ದಿನ ವ್ರತವನ್ನು ಯಾರು ಮಾಡ್ತಾರ ಅವಂಥವ್ರಿಗೆ ಆಯುರ್ವೇದ ವಿದ್ಯೆ ಚೆನ್ನಾಗಿ ಬರ್ತದೆ. ಅವರಿಗೆ ಆಯುರ್ವೇದ ವಿದ್ಯೆ ಎಲ್ಲ ಚೆನ್ನಾಗಿ ಬರ್ತದದು. ಸದಾಕಾಲ ಸೌಂದರ್ಯದಿಂದ ಕೂಡಿರ್ತಾರೆ, ಮುಪ್ಪು ಅಂತೆಂಬುದು ಬರೋದಿಲ್ಲ ಅವರಿಗೆ, ಸೌಂದರ್ಯದಿಂದ ಇರ್ತಾರೆ ಅವ್ರಿಗೆ. ಹೀಗೆ ಈ ವ್ರತವಿಧಾನ ಯಾವ ರೀತಿ ಮಾಡಬೇಕು ಅಂತಂದರೆ ದ್ವಿತೀಯ ದಿನ ಕೇವಲ ಹೂವುಗಳನ್ನು ತಿಂದು ಉಪವಾಸ ಇರಬೇಕು. ಯಾವ ಹೂವುಗಳು ಕೇಳಬೇಡ, ಹೂವುಗಳು ಅಂತ ಅಷ್ಟೇ. ಮತ್ತು ಸೂರ್ಯಕಾಂತಿ ಹೂ ತಿಂದು ಅಂತಂದರೆ ಕಷ್ಟ. ದೇವರಿಗೆ ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಇದನ್ನು ತಗೊಂಡು ತಿನ್ನಬೇಕು. ಈ ಹೂಗಳಿಂದ ತಿಂದು ಮಾಡಿದತ್ನಾಗ ಅಂಥವ್ರಿಗೆ ಆಯುರ್ವೇದ ವಿದ್ಯೆ ಚೆನ್ನಾಗಿ ಬರ್ತದೆ, ಸೌಂದರ್ಯ ಇರ್ತದೆ, ಅವರಿಗೆ ಮುಪ್ಪು ಬರೋದಿಲ್ಲ ಅಂಥೇಳಿ ಬ್ರಹ್ಮದೇವರು ವರವನ್ನು ಕೊಡ್ತಾ ಇದ್ದಾರೆ. ಇನ್ನು ಸೃಷ್ಟಿಯ ಮೊದಲು ಬ್ರಹ್ಮದೇವರು ಬಗೆಬಗೆಯ ಪ್ರಜೆಗಳನ್ನೆಲ್ಲ ಉತ್ಪಾದಿಸಿದ್ದಾನತ. ಆಗ ಉತ್ಪಾದಿಸಿದಾಗ ಏನಾಗಿದೆ ಅಂತಂದರೆ ಆ ಬ್ರಹ್ಮನ ಕೋಪದಿಂದ ರುದ್ರ ಹುಟ್ಟುತ್ತಾನೆ. ಸದ್ಯೋಜಾತ ಅಂಥೇಳಿ 2 ಹುಬ್ಬಿನಿಂದ ಬಂದಿರತಕ್ಕಂಥ ರುದ್ರದೇವರು. ಆ ರುದ್ರದೇವರು ಹುಟ್ಟಿದ ಮೇಲೆ ರುದ್ರದೇವ್ರಿಗೆ ಹೇಳ್ತಾ ಆತನಿಗೆ ಏನು ಹೇಳ್ತಾ ಅಂದರೆ ನೀನು ಮುಂದೆ ಒರೆಸ್ಕೊಂಡು ಹೋಗು ಅಂಥೇಳಿ ಸಂತಾನವನ್ನು ಉತ್ಪತ್ತಿ ಮಾಡು ಅಂತೇಳಿ ಹೇಳ್ತಾರೆ. ಅದಕ್ಕೆ ತನ್ನಿಂದ ಉತ್ಪತ್ತಿ ಆಗಿರತಕ್ಕಂಥ ಗೌರಿಯನ್ನು ಕೊಟ್ಟು ಮದುವೆ ಮಾಡಿರ್ತಾನೆ ರುದ್ರದೇವರಿಗೆ ಬ್ರಹ್ಮದೇವರು. ಆವಾಗ ರುದ್ರದೇವರು ಹೇಳ್ತಾನೆ ಮುಂದೆ, ಇಲ್ಲ, ಸಂತಾನ ಉತ್ಪತ್ತಿ ಆಗೋದಕ್ಕಿಂತ ಮುಂಚಿತವಾಗಿ ಭಗವಂತನನ್ನು ಸ್ತೋತ್ರ ಮಾಡಬೇಕು, ನಾನು ತಪಸ್ಸು ಮಾಡಬೇಕು. ಹಾಗಾಗಿ ತಪಸ್ಸು ಮಾಡಿ ಬಂದ ಮೇಲೆ ನಾನು ಮದುವೆ ಮಾಡ್ಕೊಂಡು ಮತ್ತೆ ನಾನು ಸೃಷ್ಟಿಯನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನತ. ಸರಿ, ಅಲ್ಲಿಯವರೆಗೂ ಏನು ಮಾಡಬೇಕು, ಆ ಗೌರಿನ ತನ್ನ ಹತ್ರ ಇಟ್ಕೊತಾನೆ ಬ್ರಹ್ಮದೇವರು. ತನ್ನ ಹತ್ರ ಇಟ್ಕೊಂಡು ರುದ್ರದೇವರು ಅದು ಎಷ್ಟು ವರ್ಷಗಳು ತಪಸ್ಸು ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿವರೆಗೂ ಸೃಷ್ಟಿ ಮಾಡ್ತಾ ಯಾವ ರೀತಿ ಕೊಡಬೇಕು, ಅದಕ್ಕೆ ಬ್ರಹ್ಮದೇವರು ಸೃಷ್ಟಿ ಮೊದಲು ಮಾಡಿಬಿಡ್ತಾರೆ, ಅದು ಪ್ರಾರಂಭ ಮಾಡಿಬಿಡ್ತಾರೆ. ಎಲ್ಲ ಸಪ್ತ ಋಷಿಗಳನ್ನು ಮತ್ತು ದಕ್ಷ ಪ್ರಜಾಪತಿಗಳನ್ನು ಈ ರೀತಿಯಾಗಿ ಎಲ್ಲರನ್ನ ಸೃಷ್ಟಿ ಮಾಡ್ತಾರೆ. ತನ್ನಿಂದ ಉದಿಸಿದ ಗೌರಿಯನ್ನು ದಕ್ಷ ಪ್ರಜಾಪತಿಗೆ ಮತ್ತು ರುದ್ರದೇವರು ತಪಸ್ಸಿಗೆ ಹೋಗೋಣ ಕಡೆಯಿಂದ ಈ ಹೆಣ್ಮಗಳನ್ನ ಅವನಿಗೆ ದತ್ತು ಕೊಟ್ಬಿಡ್ತಾನೆ. ನೀನೇ ಇಟ್ಕೊಂಡಿರಪ್ಪ ಅವನು ರುದ್ರದೇವರು ಬರೋವರೆಗೂ ಅಂತೇಳಿ
ದಕ್ಷ ಪ್ರಜಾಪತಿಗೆ ಕೊಟ್ಬಿಡ್ತಾನೆ ಆಕೆನ. ಮುಂದೆ ಈ ರುದ್ರದೇವರು ನೀರಿನಲ್ಲಿ ಸುಮಾರಾಗಿ 10,000 ವರ್ಷಗಳು ತಪಸ್ಸು ಮಾಡ್ತಾರವರು. ತಪಸ್ಸು ಮಾಡಿ ಆಮೇಲಿಂದ ಹೊರಗೆ ಬರ್ತಾರೆ. ಹೊರಗೆ ಬಂದ ಮೇಲೆ ನೋಡ್ತಾರ, ಬ್ರಹ್ಮ ನೋಡಿದರೆ ನನಗೆ ಹೇಳಿದ ಸೃಷ್ಟಿ ಮಾಡು ಅಂಥೇಳಿ, ನಾನು ಬರೋಷ್ಟು ಕೂಡ ಈತಗೆ ಓಪಿಕೆ ಇಲ್ಲ, ಈತಗೆ ಆಗಲೇ ಸೃಷ್ಟಿ ಶುರು ಮಾಡ್ಕೊಂಬಿಟ್ಟಿದ್ದಾನ ಅಂತ ಸಿಟ್ಟು ಬರ್ತದೆ. ಹಾಗಿದ್ದರೆ ನನಗೆ ಯಾಕೆ ಹೇಳಬೇಕು ಸೃಷ್ಟಿ ಮಾಡು ಅಂಥೇಳಿ, ನನಗೆ ಅವಮರ್ಯಾದೆ ಮಾಡಿದ ಅಂತೆಂಬ ಒಂದು ಇದು. ಹೀಗೆ ಸಿಟ್ಟಿಗೆ ಬಂದು ಏನು ಮಾಡ್ತಿದ್ದ ಅಂದರೆ, ಬ್ರಹ್ಮದೇವರು ನನಗೆ ಪ್ರಜಾ ಸೃಷ್ಟಿ ಮಾಡಲು ಅಪ್ಪಣೆಯನ್ನು ಕೊಟ್ಟು ತಾನೇ ಸೃಷ್ಟಿ ಶುರು ಮಾಡಿಬಿಟ್ಟಿದ್ದಾನ ಅಂಥೇಳಿ ಈ ಒಂದು ಇದರಿಂದ ಸಿಟ್ಟಿನಿಂದ ಆತನ ಇದು ಮುಖದಿಂದ ಇದರಿಂದ ಕೂಡ ಉರಿಯ ಜ್ವಾಲೆಗಳು ಹೊರಬರ್ತವೆ. ರುದ್ರದೇವನ ಸಿಟ್ಟು ಅಂತ ಸಿಟ್ಟು ಆತನಿಗೆ. ಆಮೇಲೆ ಆ ಹೊರಚುಮ್ಮಿದ ಒಂದು ಉರಿಯ ಜ್ವಾಲೆಗಳಿಂದ ಅನೇಕ ಭೂತ ಪ್ರೇತ ಪಿಶಾಚಿಗಳು ಭೂತಗಳು ಎಲ್ಲವೂ ಹುಟ್ಟಿ ಬಂದ್ಬಿಡ್ತವೆ. ಆತನ ಪರಿವಾರವಾಗಿ ಇದಾಗ್ತದೆ. ಎಲ್ಲರ ಕೈಗಳಾಗೂ ಮಾರಣಾಯುಧಗಳು ಇದೆ. ಭೂತ ಪ್ರೇತ ಪಿಶಾಚಿಗಳು ಏನು ಎಲ್ಲರೆಲ್ಲ ಆಯುಧಗಳು ಧಾರಣೆ ಮಾಡಿದ್ದಾರೆ. ಈ ಪರಿವಾರದೊಂದಿಗೆ ದಕ್ಷ ಪ್ರಜಾಪತಿ ಯಜ್ಞ ಮಂಟಪಕ್ಕೆ ಬರ್ತಾರೆ. ಎಲ್ಲರೂ ಬರ್ತಾರೆ, ಭೂತಗಣಗಳು ಎಲ್ಲ ದೇವತೆಗಳ ಜೊತೆಗೆ ಯುದ್ಧ ಆಗ್ತದೆ. ಯುದ್ಧ ಕೊನೆಗೆ ಆ ಶಿವನ ಕೋಪದಿಂದ ಆ ಪಾಶುಪತಾಸ್ತ್ರವನ್ನು ಬಿಡಲಿಕ್ಕೆ ಹೋಗ್ತಾನಾತ. ಇವನಿಗೆ ದಕ್ಷ ಪ್ರಜಾಪತಿಗೆ ಸಪೋರ್ಟಾಗಿ ನಿಂತವ್ರು ಯಾರೆಂದರೆ ವಿಷ್ಣುವೇ ನಿಂತಿರ್ತಾರೆ. ಆತ ಹಾಗೆ ಆತ ವಿಷ್ಣು ಕುಪಿತನಾಗಿ ಏನು ಮಾಡ್ತಾನಂದರೆ ನಾರಾಯಣಾಸ್ತ್ರವನ್ನು ಬಿಡಲಿಕ್ಕೆ ಹೋಗ್ತಾನಾತ. ಇದು ಪಾಶುಪತಾಸ್ತ್ರ, ಇದು ನಾರಾಯಣಾಸ್ತ್ರ ಎರಡೂ ಬಂದವು ಅಂತಂದರೆ ಪ್ರಳಯನೇ ಆಗ್ತದೆ ಅಂಥೇಳಿ ಬ್ರಹ್ಮದೇವರು ಓಡಿ ಬರ್ತಾರೆ. ಓಡಿ ಬಂದು ಅವ್ರನ್ನ ಶಾಂತ ಮಾಡಿ ಅವರಿಗೆ ಮತ್ತು ಅಸ್ತ್ರಗಳಿಂದ ಬೇಡ್ಕೊಂಡು ಶಾಂತರಾಗ್ರಿ ಅಂಥೇಳಿ ಎರಡೂ ಅಸ್ತ್ರಗಳಿಂದ ಸ್ತೋತ್ರ ಮಾಡಿ ಆದಮೇಲೆ ಬ್ರಹ್ಮ ಹೇಳ್ತಾನೆ, ಪ್ರಜಾಪತಿ ಮಹಾದೇವನಿಗೆ ಮೊದಲೇ ಕೊಟ್ಟು ಮದುವೆ ಮಾಡಿರ್ತಕ್ಕಂಥ ಗೌರಿ ನಿನ್ನ ಹತ್ರ ಇದ್ದಾಳಪ್ಪ, ಆ ಗೌರಿನ ಕೊಟ್ಟು ಈತನಿಗೆ ಮದುವೆ ಮಾಡಿ ಈತನಿಗೆ ಅಂಥೇಳಿ ಹೇಳಿದಾಗ ದಕ್ಷ ಪ್ರಜಾಪತಿ ಆ ಬ್ರಹ್ಮನ ಮಾತಿಗೆ ಸಂತೋಷಪಟ್ಟು ಹಾಗೆ ಆಗಲಿ ಅಂಥೇಳಂದು ಆ ಗೌರಿಯನ್ನು ರುದ್ರದೇವರಿಗೆ ಒಪ್ಪಿಸಿಕೊಡ್ತಾ ಇದ್ದಾರೆ. ಆಮೇಲೆ ಬ್ರಹ್ಮದೇವರು ಆ ಮಹಾದೇವರು ವಾಸ ಮಾಡಲಿಕ್ಕಾಗಿ ಕೈಲಾಸ ಪರ್ವತವನ್ನು ಕೊಟ್ಟಿದ್ದಾನೆ. ನೀ ಇಲ್ಲಿದ್ದು ತಪಸ್ಸು ಮಾಡ್ಕೋ ಅಂತ ಹೇಳಿಬಿಟ್ಟು ಪರಮೇಶ್ವರನ ಭೂತ ಪರಿವಾರದೊಂದಿಗೆ ಗೌರಿಯೊಡನೆ ಕೈಲಾಸ ಪರ್ವತಕ್ಕೆ ಆತ ಹೊರಟು ಬಿಡ್ತಾನೆ. ಮತ್ತು ಬ್ರಹ್ಮ ದಕ್ಷ ಪ್ರಜಾಪತಿಯೊಡನೆ ಸತ್ಯಲೋಕಕ್ಕೆ ಪ್ರಯಾಣ ಮಾಡಿ ಆತ ಹೋಗ್ತಾನೆ ಅಂತ ಹೇಳ್ತಿದ್ದಾರೆ. ಮತ್ತು ಹೀಗೆ ಕೈಲಾಸ ಪರ್ವತದಲ್ಲಿ ಪರಮೇಶ್ವರ ಗೌರಿ ಇಬ್ಬರು ಆನಂದವಾಗಿ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆವಾಗ ಈ ಶಿವನ ತನ್ನ ಪತಿ ಶಿವನು ತಂದೆ ದಕ್ಷನನ್ನು ದ್ವೇಷಿಸುತ್ತಾ ಇದ್ದದ್ದನ್ನು ಆಕೆ ನೆನೆಸ್ಕೊಂತಾಳೆ. ಪಾರ್ವತಿ ದೇವಿ ಈಕೆ ಗೌರಿ ಚಿಂತೆ ಸಂತಾಪಗಳು ಎಲ್ಲ ಉಂಟಾಗ್ತದೆ ಆಕೆಗೆ. ರುದ್ರನು ತಂದೆಯ ಯಜ್ಞವನ್ನು ನಾಶಗೊಳಿಸಿದ್ದು, ಅವನ ಪಟ್ಟಣವನ್ನು ಅಪಹರಿಸಿದ್ದು, ಬಂಧು ಬಾಂಧವರನ್ನೆಲ್ಲ ಸಂಹಾರ ಮಾಡಿದ್ದು ಎಲ್ಲವನ್ನು ತನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಒಂಥರ ಬೇಜಾರಾಗಿ ಆಕೆ ಆ ದೇಹತ್ಯಾಗವನ್ನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾಳೆ. ಈ ರೀತಿಯಾಗಿ ಯೋಚನೆ ಮಾಡಿ ಗೌರಿ ಆ ಮಹಾದೇವನನ್ನು ತ್ಯಜಿಸಿ ಹಿಮಗಿರಿಗೆ ಹೋಗಿ ಅಲ್ಲಿ ತಪಸ್ಸು ಮಾಡ್ತಾಳೆ. ತಪಸ್ಸು ಆ ತಾಪದಿಂದ ಶರೀರದಿಂದ ಬಂದಿರತಕ್ಕಂಥ ಅಗ್ನಿ ಆಕೆ ದೇಹವನ್ನು ಸುಟ್ಟು ಬೂದಿ ಮಾಡ್ತದೆ. ಆ ಅಗ್ನಿಯದು ಹೀಗೆ ತಪೋಗ್ನಿಯಿಂದ ದಗ್ಧಳಾಗಿ ಅನಂತರ ಹಿಮಾಲಯ ಪರ್ವತದ ಹೆಣ್ಣು ಮಗಳಾಗಿ ಆಕೆ ಹುಡ್ತಾಳೆ. ಹೀಗೆ ಜನಿಸಿದವಳಿಗೆ ಉಮಾ, ಪಾರ್ವತಿ ಮತ್ತು ಕಾಳಿ ಈ ರೀತಿಯಾಗಿ ನಾನಾ ವಿಧವಾಗಿ ಹೆಸರುಗಳು ಬರ್ತವೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಮುಂದೆ ಪರಶಿವ ತನಗೆ ಪತಿಯಾಗಿ ದೊರಕಬೇಕು ಅಂತೇಳಿ ಆಕೆ ಅಪೇಕ್ಷೆಯಿಂದಲೇ ತಪಸ್ಸು ಮಾಡಿ ಮತ್ತು ಪಾರ್ವತಿಯಾಗಿ ಆತನನ್ನೇ ಮದುವೆ ಆಗ್ತಾಳೆ. ಆಕೆ
ಈ ರೀತಿಯಾಗಿ ಆಕೆ ತಪಸ್ಸು ಮಾಡ್ತಾ ಕೂತಿರಬೇಕಾದ್ರೆ ಆ ಆಶ್ರಮಕ್ಕೆ ಆ ಹೆಣ್ಣುಮಗಳ ಬಳಿಗೆ ಒಬ್ಬ ಮುದುಕ ಬರ್ತಾನೆ. ಮುದುಕ ಬಂದು ಆ ಕನ್ಯೆಯನ್ನು ಕೇಳ್ತಿದ್ದಾನೆ, ಪಾರ್ವತಿಯನ್ನು ಕೇಳ್ತಿದ್ದಾಳೆ, ತಾಯಿ ನನಗೆ ಭಾಳ ಹಸಿವಾಗಿದೆ, ತಿನ್ನಲಿಕ್ಕೆ ಏನಾರು ಕೊಡು ಅಂಥೇಳಿ. ಭದ್ರೆ ಭಾಳ ಹಸಿವಾಗಿದೆ ನನಗೆ, ಏನಾರು ತಿನ್ಲಿಕ್ಕೆ ಕೊಡು ಅಂತ ಕೇಳಿದಾಗ ಪಾರ್ವತಿ ಹೇಳ್ತಿದ್ದಾಳೆ, ಬ್ರಾಹ್ಮಣೋತ್ತಮ, ನಾನು ಕೊಡ್ತೀನಿ, ಹಾಗೆ ಆಗಲಪ್ಪ, ನೀನು ಬೇಗ ಹೋಗಿ ಸ್ನಾನ ಮುಗಿಸ್ಕೊಂಬ ಹೋಗು, ಅವಾಗ ಕೊಡ್ತೀನಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಪಾಕ ಎಲ್ಲ ಸಿದ್ಧ ಮಾಡ್ತೀನಿ, ನೀ ಸ್ನಾನ ಮಾಡ್ಕೊಂಬರೋಷ್ಟೊತ್ತಿಗೆ ಹೊಟ್ಟೆ ತುಂಬ ಊಟ ಮಾಡುವಂತೆ, ಹಸಿವಾಗಿದೆ ಅಂತಿದ್ದಿ ಬ್ರಾಹ್ಮಣ ಅಂತ ಹೇಳಿದತ್ನಾಗ ಹಾಗೆ ಆಗಲಿ ಅಂತೇಳಿ ಆಶ್ರಮ ಪಕ್ಕದಲ್ಲೇ ಒಂದು ನದಿ ಹರಿತಾ ಇದೆ, ಗಂಗಾ ನದಿ. ಆ ಬ್ರಾಹ್ಮಣನ ಅದರೊಳಗೆ ಹೋಗಿ ಸ್ನಾನ ಮಾಡ್ತಾನೆ. ಸ್ನಾನ ಮಾಡುವ ಸಂದರ್ಭದಲ್ಲಿ ಮೊಸಳೆ ಒಂದು ಅವನ ಕಾಲು ಹಿಡ್ಕೊಂತದ, ಆ ಬ್ರಾಹ್ಮಣನ ಕಾಲು. ಆ ಬ್ರಾಹ್ಮಣ ಆವಾಗ ಗಟ್ಟಿಯಾಗಿ ಕೂಗ್ತಾನಮ್ಮತ್ತು, ಶೈಲಪುತ್ರಿ, ನಾನು ಮರಣದಲ್ಲಿ ಇದ್ದೀನಿ, ಮರಣ ಕೈಯಲ್ಲಿದ್ದೀನಿ, ನನ್ನನ್ನು ದಯಮಾಡಿ ರಕ್ಷಣೆ ಮಾಡು ಅಂಥೇಳಿ ಒದರುತ್ತಾರೆ. ಇದು ಆಕೆ ಪಾರ್ವತಿಯ ಕಿವಿಗೆ ಬೀಳ್ತದೆ. ಕಿವಿಗೆ ಬಿದ್ದು ಯೋಚನೆ ಮಾಡ್ತಾಳಲ್ಲ, ಈ ಬ್ರಾಹ್ಮಣ ಸ್ನಾನ ಮಾಡ್ತೀನಿ ಅಂತ ಹೋಗಿ ಈ ಆಪತ್ತಿನಲ್ಲಿ ಸಿಗಬಿದ್ದಾನ, ನಾನು ನೋಡಿದರೆ ಬೇರೆ ಗಂಡಸರ ದೇಹವನ್ನು ಸ್ಪರ್ಶ ಮಾಡಿರ್ತಕ್ಕಂಥವಳು ಅಲ್ಲ, ನಾನು ಇಬ್ಬರ ದೇಹವನ್ನು ಮಾತ್ರ ಸ್ಪರ್ಶ ಮಾಡಿದ್ದೀನಿ, ಒಂದು ತಂದೆ, ಎರಡು ಗಂಡ. ಹಾಗಾಗಿ ಈ ಬ್ರಾಹ್ಮಣನನ್ನು ಇವಾಗ ಮುಟ್ಟೋದಾದರೂ ಹೇಗೆ ನಾನು ಅಂಥೇಳಿ ಯೋಚನೆ ಮಾಡ್ತಾಳೆ. ಆಮೇಲೆ ಹೇಳ್ಕೊಂತಾಳ, ನಾನು ಯೋಚನೆ ಮಾಡಿ ಬ್ರಾಹ್ಮಣನ ರಕ್ಷಣೆ ಮಾಡಿದಾಗ ಹೋದರೆ ನಾನು ಈತನ ದೇಹ ಮುಟ್ಟೋದು ಸ್ಪರ್ಶ ಮಾಡೋದು ತಪ್ಪು ಅಂತ ಯೋಚನೆ ಮಾಡ್ತಾಯಿದ್ದೆ. ಕಣ್ಣೆದುರಿಗೆ ಒಬ್ಬರು ಬ್ರಾಹ್ಮಣ ಅನ್ಯಾಯವಾಗಿ ಪ್ರಾಣ ಬಿಡ್ತಾನೆ ಈಗ ಇಲ್ಲಿ ಮುದುಕ. ಹೀಗಾಗಿ ನನಗೆ ಬ್ರಹ್ಮಹತ್ಯಾ ದೋಷ ಬರ್ತದೆ ಅಂಥೇಳಿ ಯೋಚನೆ ಮಾಡಿ ಕಡೆಗೆ ಅವನ ಕೈ ಹಿಡ್ಕೊಂಡು ಎಳೆದು ದಂಡಿಗೆ ಹಾಕ್ತಾಳೆ ಪಾರ್ವತಿ ದೇವಿ. ಆ ಮುದುಕ ಕೈ ಹಿಡ್ಕೊಂಡು ಮೇಲಕ್ಕೆ ಬಂದಮೇಲೆ ಆ ಮುದುಕ ಕೈ ಬಿಡೋದೇ ಇಲ್ಲ ಪಾರ್ವತಿ ಕೈಯನ್ನು. ಆ ಹಿಡ್ಕೊಂಡು ಕೈ ಬಿಡದಲ್ಲೇ ಏನು ಮಾಡ್ತಾನೆ, ಮೆಲ್ಲ ಒತ್ತುತ್ತಾ ಇಲ್ಲಕ್ಕೆ ಶುರು ಮಾಡ್ತಾನೆ. ಆಮೇಲೆ ಮೆಲ್ಲಕ್ಕೆ ಕೈ ಹಿಚ್ಕೋದು ಮಾಡೋದು ಶುರು ಮಾಡ್ತಾನೆ. ಪಾರ್ವತಿ ಸಿಟ್ಟು ಬರ್ತದೆ, ಅಲ್ಲ ಮುದುಕ, ನಿನ್ನ ಬ್ರಾಹ್ಮಣ, ನಾನು ನಿನ್ನ ರಕ್ಷಣೆ ಮಾಡಿದರೆ ನೀನು ಈ ಕೆಲಸ ಮಾಡ್ತಿದ್ದೀಯ ಅಂತೇಳಿ. ಅಷ್ಟೊತ್ತಿಗೆ ಆ ಬ್ರಾಹ್ಮಣ, ನಾನು ಬೇರೆ ಯಾರೂ ಅಲ್ಲ, ನಾನು ಪರಮೇಶ್ವರನೇ ನಾನು ಬಂದಿರೋದು ಅಂತೇಳಿ ತನ್ನ ನಿಜ ಸ್ವರೂಪವನ್ನು ತೋರಿಸ್ತಾ ಇದ್ದಾನೆ ಆಕೆಗೆ. ಹೀಗೆ ಆಗ ಆ ಗಿರಿಜೆಗೆ ನಾಚಿಕೆ ಆಯಿತು. ಆತ ಆ ಸ್ವರೂಪ ನೋಡೋಷ್ಟೊತ್ತಿಗೆ ನಾಚಿಕೆ ಆಯಿತು. ಈಗ ನಾನು ನಿನ್ನನ್ನು ಕೈ ಹಿಡಿದಿದ್ದೀನಿ, ನಾನು ಕೈ ಬಿಡೋದಿಲ್ಲ ನಿನ್ನನ್ನು, ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಆಗ ಪಾರ್ವತಿ ಹೇಳ್ತಾಳೆ, ನಿನ್ನ ಹೊರತು ಈ ಪಾರ್ವತಿಗೆ ಬೇರೆ ಯಾರೂ ಪತಿಯಾಗಲಿಕ್ಕೆ ಸಾಧ್ಯ ಇಲ್ಲ, ನಾನು ನಿನ್ನನ್ನೇ ಪತಿಯಾಗಬೇಕು ಅಂಥೇಳಿ ನಾನು ತಪಸ್ಸು ಮಾಡ್ತಾ ಇರೋದು, ನೀನೇ ನನ್ನ ಸರ್ವಸ್ವ ಅಂಥೇಳಿ ನನ್ನ ಎಷ್ಟಾದರೂ ಒಂದು ಹೆಣ್ಣು ನೀನು ಕೈ ಬಿಡೋದಿಲ್ಲ ಅಂತ ಹೀಗೆ ಹಿಡ್ಕೊಂಡು ಕೂತ್ಕೊಂಡ್ರೆ ಸರಿಯಲ್ಲ, ನನ್ನ ಕೈ ಬಿಡು. ನಾನು ಒಬ್ಬರ ಅಧೀನದಲ್ಲಿ ಇರ್ತಕ್ಕಂಥವಳು ಹೆಣ್ಣು ಅಂತಂದರೆ, ಇಲ್ಲ ತಂದೆಯ ಅಧೀನದಲ್ಲೇ ಇರ್ತಾಳೆ. ಹಾಗಾಗಿ ನೀನು ನಮ್ಮಪ್ಪನ ಹೋಗಿ ಕೇಳು, ನನ್ನನ್ನು ಕೊಟ್ಟು ಮದುವೆ ಮಾಡು ಅಂಥೇಳಿ. ನಮ್ಮಪ್ಪ ಕೊಟ್ಟರೆ ನೀನು ಮದುವೆ ಮಾಡ್ಕೊಂಡು ಹೋಗುತ್ತಿ ಅಂತೇಳಿ ಆ ಸ್ವಲ್ಪ ಅಲ್ಲಿ ಒಂದು ಫಿಟ್ಟಿಂಗ್ ಇರ್ತಾಳೆ ಆಕೆ. ಆಮೇಲೆ ತಾನು ಮನೆಗೆ ಬಂದು ತಂದೆಯ ಹತ್ರ ಹೇಳ್ತಾಳೆ, ಇಂಥವ್ರನ್ನ ನಾನು ಮದುವೆ ಮಾಡ್ಕೊತೀನಿ ಅಂಥೇಳಿ. ಹೀಗಾಗಿ ಆತ ಕೂಡ ತಂದೆ ಹೇಳ್ತಾನೆ, ನಾನು ಭಾಳ ಧನ್ಯನಾದ, ನಾನು ಅಂಥ ಪರಮೇಶ್ವರನೇ ನನಗೆ ಅಳಿಯ ಆಗ್ತಾನೆ ಅಂತಂದರೆ ಬೇರೆ ಇನ್ನೇನು ನನಗೇನು ಬೇಕಾಗಿದೆ, ನನಗೆ ಯಾವ ಯೋಚನೆ ಇಲ್ಲ, ನಿಮ್ಮಿಬ್ಬರು ಮದುವೆ ನಾನು ಮಾಡ್ತೀನಿ ಅಂಥೇಳಿ ಮಹಾದೇವನ ಮದುವೆಯನ್ನು ಮಾಡಿಕೊಡ್ತಾರೆ. ಆ ಮಾಡಿಕೊಡದ ಮುಂಚೆ ಬ್ರಹ್ಮದೇವನನ್ನು ಹೋಗಿ ಅಪ್ಪಣೆಯನ್ನು ಕೇಳ್ಕೊಂಬರ್ತಾನಂತೆ ದಕ್ಷ ಪ್ರಜಾಪತಿ. ನಾನು ಇವರು ಹಿಮಾಲಯದ ಅಧಿಪತಿ ಹೋಗಿ ಬ್ರಹ್ಮನನ್ನು ಕೇಳ್ತಾನೆ, ಅವರಪ್ಪ ಹೋಗಿ ನನ್ನ ಮಗಳು ಮದುವೆ ಮಾಡ್ತೀನಿ ಪರಮೇಶ್ವರನೇ ಕೊಟ್ಟು ಅಂಥೇಳಿ. ಆತ ಹಾಗೆ ಆಗಲಿ ಅಂಥೇಳಿ ಅಂದಮೇಲೆ ಆ ಅಪ್ಪಣೆಯನ್ನು ತೊಗೊಂಬಂದ ಮೇಲೆ ಆ ವಿವಾಹವು ನಡೆಸ್ತಾನೆ. ಈ ವಿವಾಹ ಯಾವಾಗ ನಡೆದಿದೆ ಅಂತಂದರೆ ತದಿಗೆ ನಡೀತದೆ. ಇದು ವಿವಾಹ, ಪಾರ್ವತಿ ಪರಮೇಶ್ವರರ ವಿವಾಹ ತದಿಗೆ ನಡೆಯೋದ್ರಿಂದ ಈ ದಿನನ್ನು ನಾವು ಗೌರಿ ತದಿಗೆ ಅಂಥೇಳಿ ಹೆಸರು ಆಗ್ತದೆ ಅಂತ ಬ್ರಹ್ಮದೇವರನ್ನು ಕೊಡ್ತಾರೆ. ಮತ್ತು ಈ ತದಿಗೆ ಇದೇನಿದೆ ಇದು
ಗೌರಿಗೆ ಸಂಬಂಧಪಟ್ಟಿದ್ದು. ಗೌರಿ ತದಿಗೆ ಅಂತೇಳಿ ಹೆಸರಾಗ್ತದ. ಈ ಗೌರಿ ತದಿಯ ದಿವಸ ಉಪ್ಪನ್ನು ಬಿಟ್ಟು ಉಪವಾಸ ಮಾಡಿದರೆ ಆ ಸ್ತ್ರೀಯರಿಗೆ ಸೌಭಾಗ್ಯ ಪ್ರಾಪ್ತಿಯಾಗ್ತದ ಅಂತ ಹೇಳ್ತಾರೆ. ಮತ್ತು ಗಂಡಸರಿಗಾದರೆ ಮಹಾಭಾಗ್ಯ ಪ್ರಾಪ್ತಿಯಾಗ್ತದ. ಮತ್ತು ದುರ್ದೈವದಿಂದ ತನ್ನನ್ನು ಕಾಡು ರೂಪದಿಂದ ವಿಕೃತ ರೂಪ ಏನಿರ್ತದಲ್ಲ ಅಂಥವ್ರಿಗೆ ಕೂಡ ಆ ರೂಪ ಹೋಗಿ ಒಳ್ಳೆ ಸೌಂದರ್ಯವಂತನಾಗಿ ಆಗ್ತಾರೆ ಅವರೆಲ್ಲರೂ, ಹೆಂಗಸೇ ಆಗಲಿ ಗಂಡಸರೇ ಆಗಲಿ ಅಂಥೇಳಿ ಹೇಳಿ ಈ ಒಂದು ಪಾರ್ವತಿ ಪರಮೇಶ್ವರ ಈ ಕಲ್ಯಾಣ ಮಹೋತ್ಸವ ಏನಿದೆ, ಈ ಮಹೋತ್ಸವದ ಕಥೆಯನ್ನು ಒಂದು ವರ್ಷದ ದಿವಸ ಕೇಳಬೇಕಂತ. ಈ ರೀತಿಯಾಗಿ ಕೇಳಿದರೆ ಆ ಫಲ ನಿಮಗೆ ಸಿಗುತ್ತದ, ನಿಮ್ಮ ಇಷ್ಟಾರ್ಥಗಳೆಲ್ಲ ಆಗ್ತದ ಅಂಥೇಳಿ ಹೇಳ್ತಾ ಇದ್ದಾರೆ. ಮುಂದೆ ಗಣಪತಿ ಯಾವ ರೀತಿ ಹುಟ್ಟಿದ, ಯಾತದಕ್ಕೋಸ್ಕರವಾಗಿ ಆತ ಜನ್ಮ ತಾಳಿದ ಅಂತೆಂಬುದನ್ನು ಕಥೆಯನ್ನು ಮುಂದೆ ಹೇಳ್ತಾ ಇದ್ದಾರೆ. ಮಹಾತಪ ಋಷಿಗಳು ಹೇಳ್ತಿದ್ದಾರೆ. ಹೇ ಪ್ರಜಾಪಾಲ, ಹಿಂದೆ ಎಲ್ಲ ದೇವತೆಗಳು ಋಷಿಗಳು ಎಲ್ಲರೂ ಅವರವರ ಯೋಗ್ಯತಾನುಸಾರ ಕರ್ಮಾನುಷ್ಠಾನವಾಗಿ ಅವರು ಈ ಯಾಗಗಳು ಯಜ್ಞಗಳು ಅಂತ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದಾರೆ. ಎಲ್ಲ ಕಾರ್ಯಗಳು ಅವ್ರು ಮಾಡತಕ್ಕಂಥ ಧರ್ಮ ಕಾರ್ಯಗಳು ಎಲ್ಲವೂ ನಿರ್ವಿಘ್ನವಾಗಿ ನಡೀತಾ ಹೋಗಿದ್ವು. ಮತ್ತು ಅದೇ ರೀತಿ ದಾನವರು ದುಷ್ಟರು ಅವರು ಮಾಡತಕ್ಕಂಥ ಕಾರ್ಯಗಳು ಸಹಿತಾಗಿ ನಿರ್ವಿಘ್ನವಾಗಿ ನಡೀತಾ ಇದೆ. ಅಂದರೆ ವಿಘ್ನ ಮಾಡತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ. ಇದು ದೇವತೆಗಳಿಗೂ ಒಂದು ರೀತಿ ದುಃಖ ಸಂಕಟ ಶುರುವಾಯ್ತದೆ. ಈ ದಾನವರು ಮಾಡ್ತಕ್ಕಂಥ ಕೆಲಸಕ್ಕೆ ಅಡ್ಡಿ ಹಾಕ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕು ನಮಗೆ ಅಂಥೇಳಿ ಆಗ ಹೋಗಿ ಆ ಭಗವಂತನಾಗಿರ್ತಕ್ಕಂಥ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡ್ತಾರೆ. ಹೋಗಿ ನಿನ್ನಿಂದ ಒಬ್ಬ ವ್ಯಕ್ತಿ ಹುಟ್ಟಬೇಕಾಗಿದೆ, ಈ ರೀತಿಯಾಗಿ ನಿರ್ವಿಘ್ನವಾಗಿ ಎಲ್ಲ ಕಾರ್ಯಗಳು ನಡೆಯಾಗ ಮತ್ತು ದಾನವರ ಕಾರ್ಯಗಳಿಗೆ ವಿಘ್ನವನ್ನು ಉಂಟು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕು ಅಂಥೇಳಿ ಕೇಳಿದತ್ನಾಗ ಆ ದೇವತೆಗಳ ಪ್ರಾರ್ಥನವನ್ನು ಕೇಳಿ ಆ ಮಹೇಶ್ವರ ಪಾರ್ವತಿ ಕಡೆಗೆ ದೃಷ್ಟಿಯನ್ನು ಹಾಕ್ತಾನೆ. ಮತ್ತು ಅದಕ್ಕೆ ತಕ್ಕಾಗ ಮುಗಿಲಿನ ಕಡೆಗೆ ನೋಡ್ತಾರೆ. ಯಾಕಂದರೆ ಅಲ್ಲೆಲ್ಲ ದೇವತೆಗಳೆಲ್ಲ ನಿಂತಿರ್ತಾರೆ, ಅವರನ್ನು ನೋಡ್ತಾನೆ, ಮುಗಿಲು ಕಡೆಗೇನು ನೋಡ್ತಾನೆ. ಹೀಗೆ ನೋಡಿದತ್ನಾಗ ಆ ಒಂದು ಸಂದರ್ಭದಿಂದ ವ್ಯಕ್ತಿಯೊಬ್ಬನು ಜನ್ಮ ತಾಳ್ತಾ ಇದ್ದಾನೆ. ಇಲ್ಲಿ ಆ ದೃಷ್ಟಿಯ ಇದರಿಂದ ಮಹಾದೇವನೇ ಗಗನ ನೋಟ, ಗೌರಿಯ ಭೇಟಿ ಮತ್ತು ಹಿಂದೆ ಪರಬ್ರಹ್ಮನ ಪೃಥ್ವಿ ಆಪ್ ತೇಜೋ ವಾಯುಗಳಿಂದ ಗಣಪತಿಯಾಗಿ ಒಬ್ಬನು ಜನ್ಮ ತಾಳಿದ್ದಾರೆ. ಆಗಲೇ ಹೇಳಿದೆ ನಾನು, ಈ ಕಥೆಗಳೆಲ್ಲ ಬಂದ್ಬಿಟ್ಟು ಇದರೊಳಗೆ ಒಂದು ರೀತಿ ಬರ್ತವೆ, ಬೇರೆದ್ರಲ್ಲೇ ಒಂದು ರೀತಿ ಬರ್ತದೆ. ಯಾಕಂದರೆ ಗಣಪತಿ ಜನ್ಮ ನಾವು ಕೇಳಿರೋದೇ ಬೇರೆ ಥರ ಇದೆ, ಇಲ್ಲಿ ಬರತಕ್ಕಂಥ ಗಣಪತಿ ಜನ್ಮನೇ ಬೇರೆ ಥರ ಬರ್ತಾಯಿದೆ. ಇದು ಅದಕ್ಕಾಗಿ ಆ ಕಥೆ ಅದೇ, ಈ ಕಥೆ ಇದೆ. ಆ ಕಥೆ ಅಲ್ಲಿ ನಾವು ಕೇಳಿದ ಕಥೆಗಳೆಲ್ಲ ಹೇಗಂದರೆ ಆ ಪಾರ್ವತಿ ದೇವಿ ಸ್ನಾನಕ್ಕೆ ಹೋಗಿದ್ಲು ಅಂಥೇಳಿ. ಅದಾದ ನಂತರ ಈ ದೇವರ ಮಂದಹಾಸ ಇಷ್ಟೆಲ್ಲ ಕೂಡಿಕೊಂಡು ಒಂದು ಮಗು ಹುಟ್ಟಿತು. ಅದು ಅತ್ಯಂತ ಸುಂದರವಾಗಿತ್ತು ಮಗು. ಅದು ಯಾರನ್ನು ಬೇಕಾದ್ರೂ ಆಕರ್ಷಣೆ ಮಾಡ್ತಕ್ಕಂಥ ಚೆಲುವಿಕೆ ಆ ಮುಖದಲ್ಲಿ ಕಂಡು ಬರ್ತಾ ಇದೆ. ಮತ್ತು ಹಾಗಾಗಿ ಪಾರ್ವತಿ ದೇವಿ ಕೂಡ ದೃಷ್ಟಿ ಆ ಮಗುವಿನ ಮೇಲೆ ಇಟ್ಟಿದ್ಲಂತೆ. ನೋಡ್ತಾ ಈ ಕಡೆಗೆ ಆ ಕಡೆಗೆ ಆ ದೃಷ್ಟಿ ತೆಗಿತಾ ಇಲ್ಲ ಆಕೆ. ಪರಮೇಶ್ವರ ನೋಡಿದ, ಇದು ಯಾಕೋ ವಿಕೋಪಕ್ಕೆ ಹೋಗ್ತದ, ಈ ಹುಡುಗ ಇಷ್ಟು ಚೆಲುವು ಆಯಿತು ಅಂತಂದರೆ ಮುಂದೆ ಕಾರ್ಯಗಳು ನಡೆಯೋದು ಕಷ್ಟ ಆಗ್ತದೆ ಅಂತ ಹೇಳಿ ಆ ಹುಡುಗನಿಗೆ ಶಾಪ ಕೊಡ್ತಾನಂತ. ಶಾಪ ಕೊಡ್ತಾನಲ್ಲಿ ಹೌದು, ಎಲ್ಲರಿಗೆ ಸ್ವಾಭಾವಿಕವಾಗಿ ಚಂಚಲ ಬುದ್ಧಿ ಮಾಮೂಲಾಗಿರ್ತಕ್ಕಂಥದ್ದೇ ಚಂಚಲ ಸ್ವಭಾವ. ಅದಕ್ಕೆ ತಕ್ಕಾಗ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ವ್ಯಕ್ತಿ ಕಂಡಾನ ಅಂತಂದರೆ ಬುದ್ಧಿ ಇನ್ನೂ ಕೆಟ್ಟೋಗ್ಬಿಡ್ತದೆ. ಹಾಗಾಗಬಾರ್ದು ಅಂಥೇಳಿ ಆಗ ಶಾಪ ಕುಮಾರ, ಇನ್ನು ಮೇಲೆ ನೀನು ಆನೆಯ ಸೊಂಡಿಲೆಯನ್ನು
ಇಟ್ಕೋ, ನೀನು ವಕ್ರತುಂಡನಾಗು, ನಿನ್ನ ಹೊಟ್ಟೆ ಉಬ್ಬಲಿ ಮತ್ತು ಹಾವನ್ನು ನಿನ್ನ ಹೊಟ್ಟೆಗೆ ಸುತ್ತಿಗೋ ಅಂಥೇಳಿ ಪರಮೇಶ್ವರನು ಶಾಪ ಕೊಡ್ತಿದ್ದಾನಂತೆ. ಹಾಗೆ ಹೇಳಿ ಆಮೇಲೆ ತಾನು ಎದ್ದು ನಿಂತ್ಕೊಂಡು ಮೈಯನ್ನು ಜಾಡಿಸ್ತಾನಂತ. ಜಾಡಿಸಿದಾಗ ಅವನ ಮೈ ತುಂಬ ನಿಮಿರಿದ ಕೂದಲುಗಳಿಂದ ನೆಲದ ಮೇಲೆ ನೀರಿನ ಬೊಟ್ಟುಗಳು ಕೆಳಗೆ ಬಿದ್ದವು. ಆ ಕೂದಲಿಗೆ ಇರ್ತಕ್ಕಂಥ ನೀರು ಏನಿದೆಯಲ್ಲ, ಆ ಹನಿಗಳು ನೆಲದ ಮೇಲೆ ಬಿದ್ದವು ಸುತ್ತಲೂ ಎಲ್ಲ ಕಡೆಗೆ ಆ ಮೈ ಜಾಡಿಸಿದಾಗ. ಅದರಿಂದ ಆನೆಯ ಮೋರೆ ಹಾಗೆ ಆನೆಯ ಮೋರೆ ಕಾಡಿಗೆ ಅಂತ ಕಪ್ಪು, ಅಷ್ಟು ಕಪ್ಪಾಗಿರ್ತಕ್ಕಂಥ ಮತ್ತು ಹೊಂಗೆಯ ಮರದಂಥ ದಪ್ಪನಾಗಿರ್ತಂಥ ಕಿವಿಗಳು, ಮೈಬಣ್ಣ, ಈ ರೀತಿ ಇರತಕ್ಕಂಥ ವ್ಯಕ್ತಿಗಳು ವಿನಾಯಕರು ಹುಟ್ಟಿ ಬಂದರು. ಸಿಕ್ಕಾಪಟ್ಟೆ ಸಾವಿರಾರು ಜನ ಹುಟ್ಟಿ ಬಂದರು. ಅವ್ರಿಗೆ ಒಂದಲ್ಲ ಇಬ್ಬರಲ್ಲ ಅವರು, ಆ ಒಂದು ಮೈ ನೀರಿನಿಂದ ನೋಡಿ. ಹೀಗೆ ಎಲ್ಲರ ಕೈಗಳು ಸಹಿತಾಗಿ ಬಗೆ ಬಗೆಯ ಆಯುಧಗಳು ಇವೆ. ಇದನ್ನು ನೋಡಿ ಆ ಮಹಾದೇವನ ಮನಸ್ಸು ವ್ಯಾಕುಲವಾಯಿತು. ಇದೇನಿದು, ದೇವತೆಗಳಿಂದ ಪ್ರಾರ್ಥನೆ ಮಾಡಿರೋದು ಒಬ್ಬ ಗಣೇಶ ಬೇಕು ಅಂಥೇಳಿ, ಈಗ ನೋಡಿ ಇಷ್ಟು ಜನ ಬಂದುಬಿಟ್ರಲ್ಲ, ಇದು ಏನು ಮಾಡಬೇಕು ಮುಂದೆ ಅಂತೇಳಿ ಆತ ದೇವತೆಗಳ ಅಭೀಷ್ಟವನ್ನು ಪೂರೈಸಲಿಕ್ಕಾಗಿ ನಾನು ಒಬ್ಬ ವಿನಾಯಕನನ್ನು ಸೃಷ್ಟಿ ಮಾಡಿದೆ. ಆದರೆ ಅವನ ಸುತ್ತಲೂ ಇಷ್ಟು ವಿನಾಯಕರೆಲ್ಲ ಬಂದು ಏಕ ಹುಟ್ಟಿದ್ರು ಇವರೆಲ್ಲರೂ. ಆವಾಗ ಬ್ರಹ್ಮದೇವರು ಹೇಳ್ತಾರೆ, ನಿಮಗೆ ನಾಯಕನಾದ ಮಹಾದೇವನ ದೃಷ್ಟಿ ಕಾರ್ಯಗಳಿಗೆ ವಿಘ್ನವನ್ನು ಒಡ್ಡುವ ವಿನಾಯಕನನ್ನು ಸೃಷ್ಟಿಸಿ ಪರಮಾನುಗ್ರಹವನ್ನು ಮಾಡಿದ್ದಾನಾತ ಪರಮಾತ್ಮ. ಈತನೇ ನಿಮ್ಮ ನಾಯಕ, ಎಲ್ಲ ವಿಘ್ನಗಳನ್ನು ನಾಶ ಮಾಡ್ತಾನೆ ಯಾವ ವಿಘ್ನ ಬರೆದಾಗ. ಹೇ ಮಹಾದೇವ, ನಿನ್ನ ಮುಖದಿಂದ ಹುಟ್ಟಿದ ವಿನಾಯಕನು ಉಳಿದೆಲ್ಲ ವಿನಾಯಕರಿಗೆ ಅಧಿಪತಿ ಆಗ್ತಾನೆ. ಅವನ ಪರಿವಾರ ಆಗ್ತದೆ ಅವರೆಲ್ಲರೂ. ಈ ವಿನಾಯಕರ ಈ ಒಡೆಯ ಯಾರು ಅಂದರೆ ಈ ವಿನಾಯಕ. ಈ ಚಲವ ಮೊದಲು ಏನು ಮಾಡಿದಲ್ಲ ಇವನು, ಅವನಿಗೆ ಇವರಿಗೆಲ್ಲರಿಗೆ ನಾಯಕ ಅವನು. ಈಗ ಇಂಥ ನಾಯಕ ವಿನಾಯಕನಿಗೆ ನೀನು ಒಡೆಯ. ಹೀಗೆ ಈ ವಿನಾಯಕನು ಆಕಾಶದಲ್ಲಿ 4 ದಿಕ್ಕುಗಳಲ್ಲಿ ಸಂಚರಿಸ್ತಾರೆ ಇವರೆಲ್ಲರೂ. ಮತ್ತು ಅವನ ಅನುಯಾಯಿಗಳಾಗಿರ್ತಕ್ಕಂಥ ಉಳಿದ ವಿನಾಯಕಗಳ ಗುಂಪು ಆಕಾಶವೆಲ್ಲವೂ ತುಂಬಿ ಹೋಗ್ಬಿಡ್ತದೆ. ಅವರೆಲ್ಲರೂ ಅವನ ಪರಿವಾರವಾಗಿ ಅವನಿಗೆ ಸಹಾಯಕ್ಕಾಗಿ ನಿಂದಿರ್ತಾರೆ ಎಲ್ಲರೂ. ಹಾಗಾಗಿ ಅವರೆಲ್ಲರೂ ಹೊರಟು ಹೋಗಲಿ. ಈಗ ನೀನು ನಿನ್ನ ಮಗನಾದ ಈ ಮೂಲ ವಿನಾಯಕನಿಗೆ ಶಸ್ತ್ರಗಳನ್ನು ಮತ್ತು ವರಗಳನ್ನು ಕೊಟ್ಟು ಅನುಗ್ರಹಿಸು ಅಂಥೇಳಿ ಆ ಉಳಿದ ವಿನಾಯಕರನ್ನೆಲ್ಲ ಕಳಿಸಿಕೊಟ್ಬಿಡ್ತಾರೆ. ಈ ವಿನಾಯಕನಿಗೆ ಪಟ್ಟ ಕೊಡ್ತಾರಾಗ. ಪಟ್ಟಗಟ್ಟಿ ವಿಘ್ನೇಶ್ವರ ಅಂಥೇಳಿ ಅವನಿಗೆ, ಮತ್ತು ಗಜಾನನ ಅಂಥೇಳಿ, ಗಣೇಶ ಅಂಥೇಳಿ, ಶಿವಕುಮಾರ ಅಂಥೇಳಿ ನಾನಾ ವಿಧವಾಗಿರತಕ್ಕಂಥ ನಾಮಗಳೆಲ್ಲ ಅವನಿಗೆ ಬರ್ತದೆ. ಮತ್ತು ಈ ಕ್ರೂರ ದೃಷ್ಟಿಯ ಮತ್ತು ಈ ಕೃತಿಯ ಈ ನಿನ್ನ ವಿನಾಯಕ ಪರಿವಾರ ಏನಿದೆಲ್ಲ ಇವರಿಗೆಲ್ಲರಿಗೆ ಶ್ರೀಹರಿಯ ಪಾದಾರವಿಂದಗಳಲ್ಲಿ ತಾವು ಮಾಡಿದ ಕರ್ಮಗಳನ್ನು ಸಮರ್ಪಿಸದೆ ಯಾರು ಯಾವ ಕರ್ಮಗಳನ್ನು ಮಾಡ್ತಾರ ಆ ಕರ್ಮದ ಫಲ ಎಲ್ಲ ಅವ್ರಿಗೆ ಹೋಗ್ತದೆ ಅಂತ ಹೇಳ್ತಾರೆ. ಅಂದರೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ನಾವು ಏನು ಮಾಡ್ತೀವಿ, ಹಾಗೆ ಮಾಡಿದಲೇ ಸುಮ್ಮನೆ ಏನಾರ ಯಜ್ಞ ಯಾಗಾದಿಗಳು ಮಾಡಲಿ, ಇನ್ನೊಂದು ಕಾರ್ಯ ಮಾಡಲಿ, ಮತ್ತೊಂದು ಮಾಡಲಿ, ಅದು ಎಲ್ಲ ಯಾರಿಗೆ ಹೋಗ್ತದೆ ಅಂದರೆ ಈ ವಿನಾಯಕರಿಗೆ ಹೋಗ್ತದೆ, ಅವ್ರಿಗೆ ಹೋಗ್ತದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಮತ್ತು ಯಜ್ಞಗಳಾಗಲಿ ಅಥವಾ ತಪೋಯೋಗಆಗಲಿ ಯಾಗಗಳೇ ಮಾಡಲಿ, ಏನೇ ಮಾಡಲಿ, ಮೊದಲು ನಿನ್ನ ಪೂಜೆ ಆಗ್ತದೆ. ನೀನು ಪೂಜೆ ಆದಮೇಲಿಂದನೇ ಅವೆಲ್ಲ ಮಾಡ್ಕೊಂಡು ಹೋಗ್ತಾರೆ. ನಿರ್ವಿಘ್ನವಾಗಿ ಎಲ್ಲನೂ ನಡೀತದೆ ಅವಾಗ ಅಂಥೇಳಿ ಹೇಳ್ತಾ ಆ ಪರಮೇಶ್ವರ ಎಲ್ಲ ದೇವತೆಗಳಿಂದ ಕೂಡಿಕೊಂಡು ಬಂಗಾರದ ಬಿಂದಿಗೆಯಲ್ಲಿ ನೀರು ತರಿಸಿ ಆ ವಿನಾಯಕನಿಗೆ ಅಭಿಷೇಕ ಮಾಡಿ ಪಟ್ಟಾಭಿಷೇಕ ಮಾಡ್ತಾರೆ ಅವರಿಗೆ. ಹೀಗೆ ಪಟ್ಟಾಭಿಷೇಕ ಮಾಡಿ ಆ ಶಿವಕುಮಾರನನ್ನು ಸ್ತೋತ್ರ ಮಾಡ್ತಾರೆ. ನಮಸ್ತೆ ಗಜವಕ್ರಾಯ, ನಮಸ್ತೆ ಗಜನಾಯಕ ವಿನಾಯಕ, ನಮಸ್ತೆಸ್ತು ನಮಸ್ತೆ ಚಂಡವಿಕ್ರಮ, ನಮಸ್ತೇತು ವಿಘ್ನಕೃತೆ, ನಮಸ್ತೆ ಸರ್ವಮುಖಿನೇ
ನಮಸ್ತೆ ರುದ್ರವಕ್ತೋತ್ತಂ ಪ್ರಲಂಬ ಜಠರಾಶ್ರಿತಃ ಅಂಥೇಳಿ ಸ್ತೋತ್ರ ಮಾಡಿದ ನಂತರ ಪಾರ್ವತೀ ದೇವಿ ಮತ್ತು ಆ ಪುತ್ರನನ್ನು ಪಡಿತಾಳ. ಇಷ್ಟೆಲ್ಲ ಕಥೆ ಯಾವಾಗ ನಡೀತು ಅಂತಂದರೆ ಚತುರ್ಥಿ ದಿನ ನಡೆದಿದೆ. ಅದಕ್ಕಾಗಿ ಬ್ರಹ್ಮದೇವರು ಹೇಳ್ತಾರೆ ಈ ಚತುರ್ಥಿ ದಿನ ಏನು ಅಂತಂದರೆ ಇದು ಈ ತಿಥಿಗಳಲ್ಲಿಯೇ ಅತಿ ಶ್ರೇಷ್ಠವಾಗಿರತಕ್ಕಂಥದ್ದು ಅಂಥೇಳಿ ಅನಿಸ್ಕೊಂತದ. ಈ ದಿನದಿಂದ ಭಕ್ತಿಯಿಂದ ಗಣಪತಿಯನ್ನು ಯಾರು ಪೂಜಿಸಿ ಎಳ್ಳನ್ನು ಮಾತ್ರ ತಿಂದು ತೃಪ್ತರಾಗಿ ವ್ರತ ಮಾಡ್ತಾರೆ ಅಂಥವ್ರಿಗೆ ಈ ಗಣಪತಿ ತೃಪ್ತನಾಗ್ತಾನ, ಅಂಥವ್ರಿಗೆಲ್ಲ ಒಲಿತಾನ ಗಣಪತಿ ಅಂತೇಳಿ ಈ ಸ್ತೋತ್ರವನ್ನು ಯಾರು ಕೇಳ್ತಾರ ಮತ್ತು ಪಠನೆ ಮಾಡ್ತಾರೆ ಅವ್ರಿಗೆಲ್ಲ ವಿಘ್ನಗಳೇ ಆಗಲಿ ಅಥವಾ ಪಾಪಗಳೇ ಆಗಲಿ ಬರುವುದಿಲ್ಲ ಅಂಥೇಳಿ ತಿಳಿಸಿಕೊಡ್ತಾ ಇಂದಿನ ಪುರಾಣವನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಮುಂದಿನ ತಿಥಿಗಳು ನಾಳೆ ನೋಡ್ಕೊಂತ ಹೋಗೋಣ. ಎಲ್ಲ ಕಲಿಕಾಲಕ್ಕೆ ಬರ್ತಾವೆ ಕಲಿಯುಗ ಎಲ್ಲ ಕಲಿಗಾಲ ಅಲ್ಲ ಎಲ್ಲ ಕಲಿಯುಗನೂ